ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮೊಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವು ಸಾಕಷ್ಟು ಏನು ಮಾಡಿದ್ವಿ ಅಂದ್ರೆ ಫಸ್ಟ್ ಮತ್ತು ಸೆಕೆಂಡ್ ಸೀರೀಸ್ ನ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯ ಬಂದಿದೆ ಸರ್. ಆಲ್ರೆಡಿ ವಿಡಿಯೋಸ್ ಸಾಕಷ್ಟು ವ್ಯೂಸ್ ಆಗ್ತಿದೆ, ವ್ಯೂಸ್ ಕೂಡ ಬರ್ತವೆ ಸರ್. ಇದೇ ಕಂಟಿನ್ಯೂ ವಿಡಿಯೋಗಳನ್ನ ಮಾಡೋಣ ಸರ್. ಎಲ್ಲರೂ ಒಳ್ಳೆ ರೀತಿಯ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ. ಸೊ ಅವರ ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಸರ್. ನೆಕ್ಸ್ಟ್ ಕ್ವಶನ್ ಹತ್ರ ಹೋಗ್ಬಿಡೋಣ. ಓಕೆ ಸರ್. ಸೊ ಫಸ್ಟ್ ಕ್ವಶನ್, ಸೊ ನಿನ್ನೆ ಒಂದು 10th ಕ್ವಶನ್ ಇಳಿಸಿದ್ವಿ. ಸೊ ಇವತ್ತು 11th ಕ್ವಶನ್. ಸೊ ಕ್ವಶನ್ ನಂಬರ್ 11, ಹೂ ವಾಸ್ ದ ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧಿ? ಸೊ ಸರ್ ಇಲ್ಲಿ ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧಿ. ಸೊ ನೀವು ನನಗೆ ಹೇಳಿದ್ರಿ ಗುರುತಾಯ್ತು ಸರ್. ನಮ್ಮ ಅಭ್ಯರ್ಥಿಗಳು ಸ್ವಲ್ಪ ವೀಕ್ ಇರ್ತಾರೆ. ಸೊ ಪೊಲಿಟಿಕಲ್ ಅಂದ್ರೆ ಏನ್ ಸರ್? ರಾಜಕೀಯ ಗುರು. ಏನ್ ಸರ್? ಪೊಲಿಟಿಕಲ್ ಅಂದ್ರೆ ರಾಜಕೀಯ. ಸೊ ಪೊಲಿಟಿಕಲ್ ಅಂದ್ರೆ ನಾವೇನ್ ತಿಳ್ಕೊಬೇಕು ಸರ್? ರಾಜಕೀಯ ಅಂತ ತಿಳ್ಕೋಬೇಕು. ಸೊ ರಾಜಕೀಯ ಗುರು ಸಾಮಾಜಿಕ, ಪೊಲಿಟಿಕಲ್ ಅಂದ್ರೆ ರಾಜಕೀಯ, ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರ. ಸೊ ಪೊಲಿಟಿಕಲ್ ಅಂದ್ರೆ ರಾಜಕೀಯ. ಸೊ ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಸರ್? ಇದ್ರ ಅರ್ಥ ಏನಾಗುತ್ತೆ ಸರ್? ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧಿ. ಒಂದು ರಾಜಕೀಯ ಗುರು ಯಾರು? ಮಹಾತ್ಮ ಗಾಂಧೀಜಿ ಅವರ ರಾಜಕೀಯ ಗುರು. ಅಂದ್ರೆ ಮಹಾತ್ಮ ಗಾಂಧೀಜಿ ಅವರಿಗೆ ರಾಜಕೀಯನ್ನ ಕಲಿಸಿಕೊಟ್ಟಿರ್ತಕ್ಕಂತ ಗುರು ಯಾರಂತ ಕ್ವಶನ್ ಕೇಳಿದ್ರು. ಅವರನ್ನ ಆದರ್ಶವಾಗಿ ತಗೊಂಡಿರ್ತಾರೆ. ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಒಬ್ಬರನ್ನ ಆದರ್ಶವಾಗಿ ಇಟ್ಕೊಂಡು ತಮ್ಮ ರಾಜಕೀಯ ಜೀವನವನ್ನು ನಡೆಸಿದ್ದಾರೆ ಅಂತ ಹೇಳ್ತಾರೆ. ಅಂತವ್ರು ಯಾರು ಅಂತಂದ್ರೆ ಇಲ್ಲಿ ಆಪ್ಷನ್ಸ್: ಎ ಚಿತ್ತರಂಜನ್ ದಾಸ್, ಬಿ MG ರಾನಡೆ, ಸಿ ಗೋಪಾಲಕೃಷ್ಣ ಗೋಖಲೆ, ಟಿ ನನ್ ಆಫ್ ದೀಸ್ ಅಂತ. ಸೊ ಯಾವುದು ಅಲ್ಲ ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಸಿ ಗೋಪಾಲಕೃಷ್ಣ ಗೋಖಲೆ. ಸೊ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. ಸೊ ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಸಾಕಷ್ಟು ಕ್ವಶನ್ಗಳು ಬರ್ತಾವೆ ಸರ್. ಸೊ ಮಹಾತ್ಮ ಗಾಂಧೀಜಿಯವರು ಡೇಟ್ ಆಫ್ ಬರ್ತ್ ಕೇಳಬಹುದು. ಇದು ಆದ್ರೆ ಅಕ್ಟೋಬರ್ 2. ಸೊ ಅಕ್ಟೋಬರ್ 1869. ಸೊ ಅಕ್ಟೋಬರ್ 2 ಅಂತಕ್ಕಂಥದ್ದು ನೆನಪಿರಬೇಕು. ನಾವೆಲ್ಲ ಗಾಂಧಿ ಜಯಂತಿಯನ್ನ ಸೆಲೆಬ್ರೇಷನ್ ಮಾಡ್ತಿರ್ತೀವಿ. ಸೊ ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಅವ್ರಿಗೆ ಇರ್ತಕ್ಕಂಥ ನಿಕ್ ನೇಮ್ ಅಥವಾ ಆಲ್ಟರ್ನೇಟಿವ್ ನೇಮ್ಸ್ ಕೂಡ ರಾಷ್ಟ್ರಪಿತ, ಮಹಾತ್ಮ, ಬಾಪೂಜಿ, ಮಹಾತ್ಮ, ನೆಕ್ಸ್ಟ್ ಬಾಪೂಜಿ ಅಂತ ಕರೀತಾರೆ ಸರ್. ಬಾಬೂಜಿ ಅಂತಂದ್ರೆ ಬೇರೆ ಬರ್ತಾರೆ ಸರ್. ಆಗ್ಲೇ ಅದಕ್ಕೆ ಕ್ಲಾರಿಫಿಕೇಶನ್ ಗೊತ್ತಿರಬೇಕು, ಕ್ಲಾರಿಟಿ ಗೊತ್ತಿರಬೇಕು. ಬಾಬೂಜಿ ಬೇರೆ, ಬಾಪೂಜಿ ಬೇರೆ. ಬಾಪೂಜಿ ಮಹಾತ್ಮ ಗಾಂಧೀಜಿ, ಬಾಬೂಜಿ ಜಗಜೀವನ್ ರಾಮ್. ಅದೇ ರೀತಿಯಾಗಿ ನೆಕ್ಸ್ಟ್ ನಾವ್ ಇನ್ನೊಂದು ಕೊಡ್ತಿದ್ವಿ ಸರ್. ನಿನ್ನೆ ದಿನ ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ನೊಬ್ರಿಗೆ ಕೊಟ್ಟಿದ್ರು, ಅವ್ರಿಗೆ ಏನೋ ಬಂದಿತ್ತಲ್ಲ ಸರ್. ಯಾರಿಗೋ ಇನ್ನೊಂದು ರೀತಿಯಿಂದ ಕರೆದಿದ್ರಲ್ಲ. ಸೊ ನೆನಪು ಮಾಡ್ಕೊಳ್ಳೋಣ ಸರ್. ಈ ಕ್ವಶನ್ ಆಗಿ ಮುಗಿದ್ರೆ ನೆನಪಾಗುತ್ತೆ. ಸೊ ಅದೇ ರೀತಿಯಾಗಿ ಇವ್ರು ಹೇಳಿರ್ತಕ್ಕಂಥ ಒಂದು ಸ್ಲೋಗನ್ ಸರ್, ಮಹಾತ್ಮ ಗಾಂಧೀಜಿ ಅವ್ರು ಹೇಳಿರ್ತಕ್ಕಂಥ ಸ್ಲೋಗನ್ ಹೇಳಿದ್ದಾರೆ, ಡೈ ಮಾಡು ಇಲ್ಲವೇ ಮಡಿ. ಸೊ ಮಹಾತ್ಮ ಗಾಂಧೀಜಿ ಅವರು ಹೇಳಿರ್ತಕ್ಕಂಥ ಸ್ಲೋಗನ್ ಕೂಡ ಗುರುತಿರಬೇಕು, ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ಅದೇ ರೀತಿಯಾಗಿ ಇನ್ಕಿಲಾಬ್ ಜಿಂದಾಬಾದ್ ಅಂತಕ್ಕಂಥದ್ದು ಭಗತ್ ಸಿಂಗ್ ಅವ್ರದ್ದಾಗಿರುತ್ತೆ. ಸೊ ಗಿವ್ ಮಿ ಮೈ ಬ್ಲಡ್ ಅಂಡ್ ಐ ವಿಲ್ ಗಿವ್ ಫ್ರೀಡಮ್. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನ ಕೊಡ್ತೀನಿ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ದಾರೆ. ಸೊ ಅದೇ ರೀತಿ ಒಂದು ಸುಭಾಷ್ ಚಂದ್ರ ಅವರ ಗುರುಗಳು ಅಂತ ಹೇಳ್ತೀವಿ ಯಾರು? ಚಿತ್ತರಂಜನ್ ದಾಸ್. ಸುಭಾಷ್ ಚಂದ್ರ ಅವರ ಗುರುಗಳು ಚಿತ್ತರಂಜನ್ ದಾಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಇಲ್ಲಿ ಎಷ್ಟು ಅದು ಮಿನಿಮಮ್ ಗುರುತಿರ್ಬೇಕು ಸರ್. ಸೊ ಮಹಾತ್ಮ ಗಾಂಧೀಜಿ ಅವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ ಅವರ ಹುಟ್ಟಿದ್ದು ಅಕ್ಟೋಬರ್ 2, 1869. ಅದೇ ರೀತಿಯಾಗಿ ಇವರಿಗೆ ಮಹಾತ್ಮ ಅಂತಾರೆ ಬಾಬೂಜಿ ಮತ್ತು ಬಾಪೂಜಿಗೂ ಬಹಳ ಡಿಫರೆನ್ಸ್ ಇದೆ. ಬಾಪೂಜಿ ಅಂತ ಇವ್ರಿಗೆ ಕರೀತಾರೆ. ನೆಕ್ಸ್ಟ್ ಚಾಚಾ ಅಂತ ಜವಾಹರ್ಲಾಲ್ ನೆಹರು ಅಲ್ಲ ಸರ್? ಚಾಚಾ ಪಂಡಿತ್ ಜಿ ಅಂತ ಜವಾಹರ್ಲಾಲ್ ನೆಹರು ಅವ್ರಿಗೆ ಕರೀತಾರೆ. ನೆಕ್ಸ್ಟ್ ಇವರು ಹೇಳಿರ್ತಕ್ಕಂಥ ಸ್ಲೋಗನ್ ಡು ಆರ್ ಡೈ. ಸೊ ಅದೇ ರೀತಿಯಾಗಿ ನೀವೇನಾದ್ರೂ ಎಕ್ಸಾಮ್ ಬರ್ದಿದ್ರಿ, ಪ್ರಿಪರೇಷನ್ ಮಾಡ್ತಿದ್ರಿ ಅಂದ್ರೆ ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಮತ್ತೇನಾದ್ರೂ ಕ್ವಶನ್ ಬಂದಿತ್ತಂದ್ರೆ, ನಾವೇನಾದ್ರೂ ಮರ್ತಿದ್ವಿ ಅಂದ್ರೆ ನೀವು ಅದನ್ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಸೊ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಿದ್ವಿ. ಚಿತ್ತರಂಜನ್ ದಾಸ್ ಅವರು ನೆಹರು, ಸುಭಾಷ್ ಚಂದ್ರ ಬೋಸ್ ಅವರ ಗುರು. ಎಸ್ ಸರ್. ನೆಕ್ಸ್ಟ್ ಸರ್ ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಅವರು ಸಾಬರ್ಮತಿ ಆಶ್ರಮದಿಂದ ದಂಡಿ ಮಾರ್ಚ್ ಅಂತಾನೆ ಫೇಮಸ್ ಸರ್. ಸಾಬರಮತಿ ಆಶ್ರಮದಿಂದ ದಂಡಿವರೆಗೂ ಕಾಲ್ನಡಿಗೆ ಮುಖಾಂತರ ನಡ್ಕೊಂಡು ಹೋಗ್ತಾರೆ. ಸೊ ಅದು ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್ ಅಂತ ಕರಿತೀವಿ. ಓಕೆ ಸರ್. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಗಾಂಧೀಜಿ ಅವರ ನೇತೃತ್ವದಲ್ಲಿ ನಡೆದಂತಹ 3 ಚಳವಳಿಗಳು. ಒಂದು ಅಸಹಕಾರ ಚಳವಳಿ, ಕಾನೂನು ಭಂಗ ಚಳವಳಿ, ಮತ್ತೆ
ಲೈಕ್ ಕ್ವಿಟ್ ಇಂಡಿಯಾ ಚಳವಳಿ, ಮೂರು ಚಳವಳಿಗೂ ಕೂಡ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತಹದ್ದು. ಅದೇ ರೀತಿಯಾಗಿ ಗಾಂಧೀಜಿಯವರು ಇರ್ತಕ್ಕಂತ ಒಂದು ಆಶ್ರಮವನ್ನ ನಿರ್ಮಿಸಿರ್ತಾರೆ ಸರ್. ಸಬರ್ಮತಿ ಇರೋದು ಗುಜರಾತ್. ಯಾವ ನದಿಯ ದಡದ ಮೇಲೆ ಅಂತ ಕ್ವಶನ್ ಕೇಳಿದ್ರೆ ಸರ್, ಅದನ್ನ ಅವರಿಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕಂತ ಕೇಳೋಣ ಸರ್. ಎಸ್, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಆಗಿ ಟೈಮ್ ಲೈನ್ಸ್ ಆಫ್ ಗಾಂಧೀಜಿಯನ್ನ ಕವರ್ ಮಾಡಿದೀವಿ ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕ್ವಶನ್ ನಂಬರ್ 12, ಹೂ ಫೌಂಡೆಡ್ ದ ಸಿಟಿ ಆಫ್ ಆಗ್ರಾ? ಸರ್ ಫೌಂಡೆಡ್ ಅಂದ್ರೆ ಏನ್ ಸರ್, ಗೊತ್ತಾಗಲ್ವಾ? ಫೌಂಡ್ ಈಗ ಸಾಮ್ರಾಜ್ಯಗಳಾಗಿರ್ಬೋದು ಅಥವಾ ಒಂದು ಸಿಟಿ ಆಗಿರ್ಬೋದು. ಫೌಂಡ್ ಅಂತಂದ್ರೆ ಸ್ಥಾಪನೆ ಅಂತ ಕರಿತೀವಿ ನಾವು. ಫೌಂಡೆಡ್ ಅಂದ್ರೆ ಯಾರು ಸ್ಥಾಪಿಸಿದವರು, ಅಂದ್ರೆ ಆಗ್ರಾ ಅಂತಕ್ಕಂತ ಒಂದು ನಗರವನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ದಾರೆ. ಕಟ್ಟಿಸಿದಂತವ್ರು, ಸ್ಥಾಪನೆ ಮಾಡಿದಂತವ್ರು ಯಾರು ಅಂತ ಕೇಳಿದ್ದಾರೆ. ಸೊ ಹೂ ಫೌಂಡೆಡ್ ದ ಸಿಟಿ ಆಫ್ ಆಗ್ರಾ? ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಬಲೋಲ್ ಲೋಧಿ, ಖಿಜರ್ ಖಾನ್, ಫಿರೋಜ್ ಶಾ ತುಘಲಕ್, ಸಿಕಂದರ್ ಲೋಧಿ. ಸರಿಯಾಗಿರ್ತಕ್ಕಂಥ ಆನ್ಸರ್ ಸಿಕಂದರ್ ಲೋಧಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಸರ್. ಆಗ್ರಾ ಅಂತ ಬಂದ್ರೆ ಸರ್ ಸಾಕಷ್ಟು ಕ್ವಶನ್ ಗಳು ಬಂದಿದಾವೆ ಸರ್. ಆಗ್ರಾ ಪ್ರಮುಖವಾಗಿರ್ತಕ್ಕಂಥದ್ದು ಡೆಲ್ಲಿ ಅಲ್ಲ ಸರ್? ಎಸ್ ಸರ್, ಡೆಲ್ಲಿ ಒಳಗ ಬರ್ತದ ಆಗ್ರಾ, ಡೆಲ್ಲಿಯ ಸಮೀಪ ಹೌದಲ್ಲ ಸರ್? ನಿಯರ್ ಬಾರ್ಡರ್ ಆಗುತ್ತೆ ಸರ್, ನಿಯರ್ ಯುಪಿ ಬಾರ್ಡರ್ ಅದು. ಆಲ್ಮೋಸ್ಟ್ ಯುಪಿನೇ ಅಂತ ಎಲ್ಲ ಇದ್ರಲ್ಲೂ ಕೊಡ್ತಾರೆ, ಬಟ್ ನಾವು ಡೆಲ್ಲಿ ಅಂತ ಮೆನ್ಷನ್ ಮಾಡ್ತೀವಿ, ಯುಪಿ ಅಂತ ಹೇಳ್ಬೋದು ಸರ್. ಅದೇ ರೀತಿಯಾಗಿ ತಾಜ್ ಮಹಲ್ ಇರೋದು ಕೂಡ ಆಗ್ರಾನಲ್ಲ ಸರ್? ತಾಜ್ ಮಹಲ್ ಕೂಡ ಇರೋದು ಆಗ್ರಾ. ತಾಜ್ ಮಹಲ್ ಇರೋದು ಕೂಡ ಆಗ್ರಾ ಅಂತ ಸರ್. ಶಹಜಾನ್ ಅಂತ ಹೇಳ್ಬಿಡೋಣ ಸರ್, ಆಲ್ಮೋಸ್ಟ್ ಈಸಿ ಕ್ವಶನ್. ತಾಜ್ ಮಹಲ್ ಕಟ್ಸಿರ್ತಕ್ಕಂಥದ್ದು ಶಹಜಾನ್. ಅದೇ ರೀತಿಯಾಗಿ ತಾಜ್ ಮಹಲ್ ಕಟ್ಸಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾ ಸರ್, ಅದನ್ನ ಹೇಳೋಣ ಸರ್. ಅವರೆಲ್ಲ ಫೆಬ್ರವರಿ 14 ಸೆಲೆಬ್ರೇಷನ್ ಮಾಡಿರ್ತಾರೆ. ಓಕೆ, ಶಹಜಾನ್ ಅವರು ಯಾರ ಒಂದು ನೆನಪಿಗಾಗಿ ಕಟ್ಟಿದ್ದಾರೆ ಅದು ಕ್ವಶನ್. ಸೊ ಅದೇ ರೀತಿಯಾಗಿ ತಾಜ್ ಮಹಲ್ ಯಾವ ಒಂದು ನದಿಯ ದಡದ ಮೇಲೆ ಬರ್ತದೆ ಅಂತ ಕ್ವಶನ್ ಕೇಳಿದಾರೆ ಸರ್. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಹೇಳ್ಬಿಡೋಣ ಸರ್. ಏನ್ ಮಾಡೋಣ? ಯಮುನಾ ನದಿಯ ದಡದ ಮೇಲೆ ತಾಜ್ ಮಹಲ್. ಸೊ ಎಡಕ್ಕ ಅಥವಾ ಬಲಕ್ ಬರ್ದಿತ್ತಂತೆ ನಮ್ಮ ಅಗ್ನಿವೀರ ಎಕ್ಸಾಮ್ ದಾಗ ಕೇಳೋದಿಲ್ಲ. ಸೊ PCA ಎಕ್ಸಾಮ್ ದಾಗ ಕೇಳ್ತಾರೆ ಯಮುನಾ ನದಿ ಎಡ ಭಾಗದಲ್ಲಿ ಇದೀನೋ ಬಲ ಭಾಗದಲ್ಲಿ, ಅಷ್ಟು ಡೀಪ್ ಎಲ್ಲ ಏನ್ ಬೇಡ. ಸೊ ಆಗ್ರಾ ತಾಜ್ ಮಹಲ್ ಯಾವ ನದಿ? ಯಮುನಾ ನದಿ. ಯಾರು ಕಟ್ಟಿಸಿದ್ರು? ಶಹಜಾನ್. ಯಾರಿಗೋಸ್ಕರ ಕಟ್ಟಿಸಿದ್ರು? ಮುಮ್ತಾಜ್. ಸೊ ಅದೇ ರೀತಿಯಾಗಿ ಡೆಲ್ಲಿ ಇಸ್ ದಿ ಕ್ಯಾಪಿಟಲ್ ಆಫ್ ನ್ಯೂ ಡೆಲ್ಲಿ ಇಸ್ ಅವರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಅದೇ ರೀತಿ ಇಲ್ಲಿ ಆಪ್ಷನ್ಸ್ ಅಲ್ಲಿ ಬಂದಾದ್ರೆ ಬಲೂಲ್ ಲೋಧಿ, ಲೋಧಿ ಡೈನೆಸ್ಟಿ ಸ್ಥಾಪಕ. ಯಾವ ಸರ್? ಲೋಧಿ ಡೈನೆಸ್ಟಿ ಅಂದ್ರೆ ಲೋಧಿ ಸುಲ್ತಾನರಲ್ಲಿ 5 ಮನೆತನಗಳು. ಒಂದು ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಕೊನೆಯ ಸಂತತಿ. ಆ ಲೋಧಿ ಸಂತತಿ ಸ್ಥಾಪಕ ಬಲೂಲ್ ಲೋಧಿ. ಸೊ ನೆಕ್ಸ್ಟ್ ಫಿರೋಜ್ ಶಾ ತುಘಲಕ್ ಅಂತ ಹೆಸರೇ ಇದೆ. ಸೊ ತುಘಲಕ್ ಕೂಡ ಮನೆತನ ಯಾವ್ದ್ರಲ್ಲಿ? ದೆಹಲಿ ಸುಲ್ತಾನರಲ್ಲಿ. ಅವರು ಕೂಡ ಫೇಮಸ್ ದೊರೆ. ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಅವರು ಏನಾದ್ರು ರಿಲೇಷನ್ ನಂತರ ಬರೋರು. ಅದೇ ರೀತಿಯಾಗಿ ಮೊಹಮ್ಮದ್ ಬಿನ್ ತುಘಲಕ್ ಅವರು ದಿಲ್ಲಿಯಿಂದ ದೇವಗಿರಿಗೆ ತಮ್ಮ ರಾಜಧಾನಿಯನ್ನ ಮಾಡಿದ್ರು. ಸೊ ಅವ್ರನ್ನ ಉಚ್ಚ ದೊರೆ, ಐಲು ದೊರೆ ಅಂತೆಲ್ಲ ಕರಿತೀವಿ. ಸೊ ಅದು ಸಪರೇಟ್ ಕ್ಲಾಸ್ ನಿನ್ನೆ ಮಾಡಿದ್ವಿ, ನಿನ್ನೆ ವಿಡಿಯೋದಲ್ಲಿ ಇದೆ. ಸೊ ಯಾರಿಗಾದ್ರೂ ಬೇಕು ಇನ್ಫಾರ್ಮೇಶನ್ ಅಂದ್ರೆ ಒಂದ್ಸಲ ನಿನ್ನೆ ವಿಡಿಯೋನ ಚೆಕ್ ಮಾಡಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಿಗುತ್ತೆ. ಸೊ ಸಿಕಂದರ್ ಲೋಧಿ ಇಸ್ ದ ರೈಟ್ ಆನ್ಸರ್. ಆಗ್ರಾ ಸಿಟಿಯನ್ನು ಕಟ್ಟಿಸಿದವರು ಸಿಕಂದರ್ ಲೋಧಿ. ಅದೇ ರೀತಿಯಾಗಿ ತಾಜ್ ಮಹಲ್ ಆಯ್ತು, ಎಲ್ಲ ಆಯ್ತು ಸರ್, ಕವರ್ ಮಾಡಿದ್ವಿ. ಆಲ್ಮೋಸ್ಟ್ ನಮ್ಮ ಅಭ್ಯರ್ಥಿಗಳಿಗೆ ಅಗ್ನಿವೀರ ಎಕ್ಸಾಮ್ ಬರೆಯೋರಿಗೆ ಏನ್ ಬೇಕು ಅದರದೊಂದು 50% ಆದ್ರೂ ನಾವು ಕವರ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಓಕೆ, ಸೊ ಕ್ವಶನ್ ನಂಬರ್ 13, ದ ಬ್ಯಾಟಲ್ ಆಫ್ ಚಂಡೇರಿ ಟುಕ್ ಪ್ಲೇಸ್ 1528 ಬಿಟ್ವೀನ್ ಬಾಬರ್ ಅಂಡ್ ಹೂಮ್. ಏನ್ ಸರ್ ಇದು ಕ್ವಶನ್ ಅರ್ಥ ಆಗಿಲ್ಲ. ಸೊ ಇಲ್ಲಿ ಫಸ್ಟ್ ನಮಗೆ ಬ್ಯಾಟಲ್ ಅಂದ್ರೆ ಏನಂತ ಗೊತ್ತಿರ್ಬೇಕು ಸರ್. ಬ್ಯಾಟಲ್ ಮೀನ್ಸ್ ಯುದ್ಧ. ಬ್ಯಾಟಲ್ ಮೀನ್ಸ್ ಯುದ್ಧ ಅಂತ ಕರಿತೀವಿ. ಸೊ ಚಂಡೇರಿ ಯಾವ ಯುದ್ಧ? ಚಂಡೇರಿ ಯುದ್ಧ ಒಂದು ಯಾವಾಗ ನಡೆದಿದೆ ಅಂತ ಅವರೇ ಕೊಟ್ಟಿದ್ದಾರೆ. 1528 1528ರಲ್ಲಿ ನಡೆದಿದೆ. ಒಬ್ಬ ವ್ಯಕ್ತಿ ಹೆಸರು ಕೊಟ್ಟಿದ್ದಾರೆ, ಬಾಬರ್. ಮತ್ತೆ ಯಾರ ಜೊತೆ ನಡೀತು? ಬಾಬರ್ ಮತ್ತೆ ಯಾರ ಜೊತೆ ಈ ಯುದ್ಧ ನಡೀತು ಅಂತ ಇದೆ. ಸೊ ಇಲ್ಲಿ ಆಪ್ಷನ್ಸ್ ಪೃಥ್ವಿರಾಜ್ ಚೌಹಾಣ್, ಮೈದನಿ ರಾಯ್, ರಾಣಾ ಸಂಗ, ಮೆಹಮೂದ್ ಲೋಧಿ ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಮೈದಾನ್ ರಾಯ್. ಸೊ ಮೈದಾನ್ ರಾಯ್ ಜೊತೆ ಈ ಒಂದು ಬ್ಯಾಟಲ್ ಆಫ್ ಚಂಡೇರಿ ಅನ್ನೋ ಯುದ್ಧ ನಡೆಯುತ್ತೆ 1528ರಲ್ಲಿ. ಸೊ ಅದೇ ರೀತಿಯಾಗಿ ಇದ್ರ ಒಂದು ಅಕ್ಕಪಕ್ಕದಲ್ಲಿ ಬರ್ತಕ್ಕಂತ ಯುದ್ಧಗಳು ಸರ್. ಬ್ಯಾಟಲ್ ಆಫ್ ಪಾನಿಪತ್ ಆಗಿರ್ಬೋದು 16ರಲ್ಲಿ ನಡೀತು. 1526ರಲ್ಲಿ. ಸೊ ಕ್ವಶನ್ ಕೇಳಿದರು, ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ನಡೆದಿದ್ದು ಮತ್ತೆ
ಇದ್ರು ಇಬ್ರಾಹಿಂ ಲೋಧಿ. ಇಬ್ರಾಹಿಂ ಲೋಧಿ. ಸೊ ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ ಸರ್. ಅದನ್ನು ಕೂಡ ಬಾಬರ್ ಗೆಲ್ತಾನೆ, ಇಬ್ರಾಹಿಂ ಲೋಧಿ ಸೋಲ್ತಾನೆ, ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತೆ. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಅಂತಾನು ಕ್ವಶನ್ ಕೇಳಿದರೆ ಹೂ ವಾಸ್ ದಿ ಫೌಂಡರ್ ಆಫ್ ಮೊಘಲ್ ಡೈನಸ್ಟಿ. ಸೊ ಬಾಬರ್ ಆಗಿರ್ತಾನೆ. ನೆಕ್ಸ್ಟ್ ಅದೇ ರೀತಿಯಾಗಿ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್, ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್, ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್, ಫೋರ್ತ್ ಬ್ಯಾಟಲ್ ಆಫ್ ಪಾನಿಪತ್. ಸೊ ಕ್ವಶನ್ ಗಳನ್ನ ಕೇಳಿದಾರ ಒಂದ್ಸಲ ನಿಮ್ಗೆ ನೆನಪಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಬರಬೇಕು. ಅದೇ ರೀತಿಯಾಗಿ ಇನ್ನೊಂದೆರಡು ಇಂಪಾರ್ಟೆಂಟ್ ವಾರ್ಗಳನ್ನ ಹೇಳೋಣ ಸರ್ ಇವರಿಗೆ. ಬಾಬರ್ ನಂತರ ಬರೋರು ಹುಮಾಯೂನ್ ಅಂತ ಹೇಳಿ, ಅದಾದ್ಮೇಲೆ ಅಕ್ಬರ್ ಆದ್ಮೇಲೆ ಇಬ್ರು ಅವ್ರ ಮಕ್ಕಳು, ಒಬ್ರು ಶಹಜಾನ್ ಮತ್ತೊಬ್ರು ಜಹಾಂಗೀರ್. ಅವನ ಆದ್ಮೇಲೆ ಬರೋರು ಶಹಜಾನ್ ನ ಮಗ ಔರಂಗಜೇಬ್. ಇಷ್ಟು ಅವರ ಒಂದು ಫ್ಯಾಮಿಲಿ, ಮೊಘಲರು ಇಂಪಾರ್ಟೆಂಟ್ ದೊರೆಗಳು ಅಂತ ಹೇಳ್ತೀವಿ. ಸೊ ಅದ್ರ ಮಧ್ಯೆ ಒಂದು ಮನೆತನ ಬರುತ್ತೆ, ಯಾರಿಗೆ ಸಾಕಷ್ಟು ಜನಕ್ಕೆ ಇದು ಗೊತ್ತಿರಲ್ಲ ಸರ್. ಮೊಘಲರಲ್ಲಿ ಬಾಬರ್ ಆದ್ಮೇಲೆ ಹುಮಾಯೂನ್ ಅಧಿಕಾರಕ್ಕೆ ಬಂದಾಗ ಒಂದು ಮನೆತನ ಆಡಳಿತಕ್ಕೆ ಬರುತ್ತೆ. ಅದು ಯಾವ್ದು ಅಂತಂದ್ರೆ ಸೂರ್ ಡೈನಸ್ಟಿ ಅಂತ ಬರುತ್ತೆ. ಸೂರ್ ಮನೆತನ. ಅದರಲ್ಲಿ ಶೇರ್ ಶಾ ಸೂರ್ ಅನ್ನೋನು ಸೂರೆ ಅಂತ ಹೇಳ್ಬೋದು ನಾವು. ಸೊ ಆತರ ಇಷ್ಟು ಇನ್ಫಾರ್ಮೇಶನ್ ಸಾಕಾಗುತ್ತೆ ಸರ್. ಅದೇ ರೀತಿಯಾಗಿ ಫಸ್ಟ್ ವರ್ಲ್ಡ್ ವಾರ್ ಯಾವಾಗ ನಡೀತು ಅಂತ ಕ್ವಶನ್ ಕೇಳೋಣ ಸರ್ ಇವರಿಗೆ ಕಮೆಂಟ್ ಅಲ್ಲಿ. ಫಸ್ಟ್ ವರ್ಲ್ಡ್ ವಾರ್ ಹೆಲ್ಡ್ ಇನ್ ಡ್ಯಾಶ್ ಅಂತ ಕೇಳ್ಬೋದು. ಫಸ್ಟ್ ವರ್ಲ್ಡ್ ವಾರ್ ಯಾವಾಗ ನಡೆಯಿತು ಕ್ವಶನ್ ಕೇಳ್ಬೋದು. ಸೊ ಆನ್ಸರ್ ಅನ್ನ ಮಿಸ್ ಮಾಡಲ್ದ ಕಮೆಂಟ್ ಒಳಗೆ ತಿಳಿಸ್ಲಿ ಸರ್. ಪೃಥ್ವಿರಾಜ್ ಚೌಹಾಣ್ ಗೊತ್ತೇ ಇರುತ್ತೆ. ಈಸ್ ಫೇಮಸ್ ಕಿಂಗ್ ಇನ್ ರಜಪೂತರ ಒಂದು ಚೌಹಾಣರು ಅಂದ್ರೆ ರಜಪೂತ್ರಲ್ಲೂ ಕೂಡ ಮನೆತನಗಳು ಬರ್ತವೆ ಸರ್. ರಜಪೂತರು ಯಾವ ಸೈಡ್ ಆಳ್ವಿಕೆನ ಮಾಡಿದ್ರು ಸರ್? ಎಲ್ಲಾ ಕೂಡ ಉತ್ತರ ಭಾರತ ಸರ್. ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ಒಂದು ಪ್ರಸಿದ್ಧ ಮನೆತನ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ಈ ಅಕ್ಬರ್ ಅಂತ ಬಂದಾಗ ಅಕ್ಬರ್ ರಜಪೂತ ಹೆಣ್ಮಗಳನ್ನ ಮದುವೆ ಆಗಿದ್ರು. ಆ ಹೆಣ್ಮಗಳು ಯಾರು ಅವ್ರಿಗೆ ಹೇಳೋಣ, ನಾವ್ ಹೇಳೋಣ ಸರ್. ಏನ್ ಮಾಡೋಣ ಸರ್, ನಾವ್ ಹೇಳ್ಬಿಡೋಣ. ಸೊ ಆ ಒಂದು ರಜಪೂತ ಮಹಿಳೆಯನ್ನ ಮದುವೆ ಆಗ್ತಾರೆ, ಅವರು ಜೋಧಾಬಾಯಿ ಅಂತ. ಸೊ ಆಲ್ಮೋಸ್ಟ್ ಫಿಲಮ್ ಕೂಡ ಬಂದಿದೆ ಅದ್ರ ಮೇಲೆ, ಜೋಧಾ ಅಕ್ಬರ್, ಋತಿಕ್ ರೋಷನ್ ತೆಗೆದಿರುವಂತಹದ್ದು. ಸೊ ಆತರ ಅಂದ್ರೆ ಹಿಂದೂಗಳಿಗೆ ತುಂಬಾ ಮರ್ಯಾದನ ಕೊಡ್ತಾ ಇದ್ದ ಯಾರು, ಅಕ್ಬರ್ನ ಧರ್ಮ ಕೇಳ್ಬೋದು, ಇಂಪಾರ್ಟೆಂಟ್ ಆಗುತ್ತೆ. ರಿಲಿಜಿಯನ್ ಆಫ್ ಅಕ್ಬರ್, ಇಲಾಹಿ ಅಂತ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಸರ್ ಅಕ್ಬರ್ನ ಬಗ್ಗೆ ಹೇಳಿದ್ವಿ. ನಮ್ಮಲ್ಲಿ ಸಾಕಷ್ಟು ಬಾರಿ ಕ್ವಶನ್ ಬಂದಿದ್ದು ಗೌತಮ್ ಬುದ್ಧ ಅಂತ ನೋಡಿದ್ರೆ ಗೌತಮ್ ಬುದ್ಧ. ಸೊ ಇವರು ಒಂದು ಧರ್ಮದ ಸ್ಥಾಪಕ ಯಾವುದು? ಬುದ್ಧಿಸಂ. ಬುದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಸೊ ನೇಪಾಳದ ಕುಂಡಲಿ ವನದಲ್ಲಿ ಇವರ ಜನನ ಆಗುತ್ತೆ. ಸೊ ಇದು ಒಂದು ಬೌದ್ಧ ಧರ್ಮದ ಪಂಥಗಳು ಅಂತ ಕೇಳ್ಬೋದು. ಹೀನಯಾನ, ಮಹಾಯಾನ. ಅದೇ ರೀತಿಯಾಗಿ ಸರ್ ಸಾಕು ಸರ್ ಇಷ್ಟು ಇವರಿಗೆ. ಜೈನ ಧರ್ಮದ ಬಗ್ಗೆ ಕ್ವಶನ್ ಬರ್ಬೋದು ಸರ್. ಸೊ ಜೈನ ಧರ್ಮ ಅಂತಂದ್ರೆ ಸ್ಥಾಪಕ, ಇಲ್ಲಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಸರ್. ನಂಬರ್ ಆಫ್ ತೀರ್ಥಂಕರ ಅಷ್ಟೇ ಹೇಳ್ಬಿಡೋಣ ಸರ್, ಅವ್ರಿಗೂ ಬಹಳ ಕನ್ಫ್ಯೂಷನ್ ಬೇಡ. ಸೊ ಇಲ್ಲಿ ಸ್ಥಾಪಕರು ಬೇರೆ ಆಗ್ತಾರೆ, ತೀರ್ಥಂಕರು ಬೇರೆ. ಸೊ ನಂಬರ್ ಆಫ್ ತೀರ್ಥಂಕರ ಹೇಳೋಣ ಸರ್, ಏನ್ ಕಮೆಂಟ್ ಅಲ್ಲಿ. ಹಾ ಸರ್, ಫಸ್ಟ್ ತೀರ್ಥಂಕರ ನಾವ್ ಹೇಳೋಣ. ಹಾ ಸರ್, ಬಟ್ ನೋಡೋಣ ಯಾರು ಹೇಳ್ತಾರೆ 24th ತೀರ್ಥಂಕರ ಯಾರು ಅಂತ ಹೇಳೋಣ. ಫಸ್ಟ್ ಆದಿನಾಥ ಅಥವಾ ಋಷಭನಾಥ. ಹಾ ಸರ್, ಋಷಭನಾಥ ಬರ್ತಾರೆ. ನೆಕ್ಸ್ಟ್ ಲಾಸ್ಟ್ ಅವ್ರಿಗೆ ಬಿಡೋಣ ಸರ್. 23, 24ನೇ ತೀರ್ಥಂಕರ ಯಾರು ಅಂತ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸೋಣ ಸರ್. ಓಕೆ, ನೆಕ್ಸ್ಟ್ ಹೋಗೋಣ ಸರ್. ಎಸ್ ಸರ್, ಅದು ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡೆದು ಅಗ್ನಿವೀರರಾಗಿ ಸೆಲೆಕ್ಷನ್ ಆಗಿದ್ದಾರೆ ಸರ್. ಸಾಕಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಸರ್. ಆದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿನ ಫಿಸಿಕಲ್ ತರಬೇತಿ ತಗೊಂಡಿರ್ಬೇಕು. ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಎಕ್ಸಾಮ್ ತರಬೇತಿಯನ್ನ ಪಡೆದಿರ್ಬೇಕು ಸರ್. ಎಕ್ಸಾಮ್ ಮತ್ತು ಫಿಸಿಕಲ್ ಎರಡು ತರಬೇತಿಯನ್ನ ನಮ್ಮಲ್ಲಿ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮಾತ್ರ ಇವತ್ತಿನ ದಿನ ಸನ್ಮಾನ ಮಾಡಿದೀವಿ. ಸೊ ಅಂತ ಅಭ್ಯರ್ಥಿಗಳು ಇದ್ದಾರೆ ಸರ್. ನೆಕ್ಸ್ಟ್ ಇಲ್ಲಿ ಒಂದು ಚೇರ್ ಖಾಲಿ ಪ್ಲೇಸ್ ಇದೆ ಸರ್. ಆ ಪ್ಲೇಸ್ ಯಾರ್ದಾಗ್ಬೇಕಂತ ಆಸೆ ಪಡ್ತಾರೋ ಅವ್ರು ಇವತ್ತ ನಮ್ಮ ಸಂಸ್ಥೆಯನ್ನ ಸಂಪರ್ಕಿಸಬೇಕು. ಸೊ ಸಂಪರ್ಕಿಸಿ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ. ಇಲ್ಲಿ ಇನ್ನೂ ಒಂದು ಚೇರ್ ಕುಂಡ್ರಷ್ಟು ಖಾಲಿ ಅದ. ಸೊ ನಾವು ನೆಕ್ಸ್ಟ್ ಮಂತ್ ಒಳಗೆ ಬರ್ತಕ್ಕಂಥ ರ್ಯಾಲಿ ಒಳಗ ವಿದ್ಯಾರ್ಥಿಗಳ ಫೋಟೋ ಇಲ್ಲಿ ಬರ್ಬೇಕು. ಅವಾಗ ನಾವು ಒಂದು ಕ್ಲಾಸ್ ಮಾಡಿದ್ರು ಕೂಡ ಕ್ಲಾಸ್ ಸಾರ್ಥಕ ಆಗುತ್ತೆ ಸರ್. ನಿಜ, ತುಂಬಾ ಖುಷಿ ಆಯ್ತು ಸರ್. ಇಷ್ಟು ಜನ ಆಗಿದ್ದಾರೆ ಅಂತಂದ್ರೆ ಲಯನ್ಸ್ ತರಬೇತಿ ಕೇಂದ್ರದಿಂದ ತುಂಬಾ ಖುಷಿ ಆಗುತ್ತೆ ಕೇಳಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 14th. ವಿಚ್ ಟೆಂಪಲ್ ಈಸ್ ಆಲ್ಸೋ ನೋನ್ ಆಸ್ ಬ್ಲಾಕ್ ಪಗೋಡಾ?
ಅದೇನ್ ಪಕೋಡನ ಸರ್? ಸೊ ಪಗೋಡ ಅಂತ ಸರ್. ಸೊ ಪಕೋಡಕ್ಕೂ ಇಲ್ಲಿ ನಮಗೆ ಟೆಂಪಲ್ ಅಂದ್ರೆ ಗೊತ್ತಿರುತ್ತೆ, ದೇವಸ್ಥಾನ ಅಂತ ಗೊತ್ತಿರುತ್ತೆ. ಸೊ ಯಾವುದು ಬ್ಲಾಕ್ ಪಗೋಡ ಅಂತ ಕರಿತೀವಿ. ಬ್ಲಾಕ್ ಅಂದ್ರೆ ಕಪ್ಪು, ಪಗೋಡ ಅಂತಂದ್ರೆ ಒಂದು ದೇವಸ್ಥಾನ ಶಿಖರವನ್ನ ನಾವು ಏನಂತ ಕರಿತೀವಿ? ಮೇಲಿರ್ತಕ್ಕಂಥದ್ದು ಸಪರೇಟ್ ಆಗಿರುತ್ತೆ. ಇಲ್ಲ, ಮೇಲಿರುವಂತಹ ಶಿಖರವನ್ನ, ದೇವಸ್ಥಾನ ಶಿಖರವನ್ನ ನಾವು ಪಗೋಡ ಅಂತ ಕರಿತೀವಿ. ಸೊ ಯಾವ ದೇವಸ್ಥಾನದ ಶಿಖರವನ್ನ ಬ್ಲಾಕ್ ಕಪ್ಪು ಪಗೋಡ, ಕಪ್ಪು ಶಿಖರ ಅಂತ ಕರೀತಾರೆ ಅಂತ ಹೇಳಲಾಗಿದೆ ಕ್ವಶನ್. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಓಂಕಾರೇಶ್ವರ ಟೆಂಪಲ್ ಪುರಿ, ಸೋಮನಾಥ ಟೆಂಪಲ್ ಸೌರಾಷ್ಟ್ರ, ಸನ್ ಟೆಂಪಲ್ ಕೊನಾರ್ಕ್, ಜಗನ್ನಾಥ ಟೆಂಪಲ್ ಹೈದರಾಬಾದ್. ಸೊ ಇದ್ರಲ್ಲೂ ಕೂಡ ನಮಗೆ 4 ಕ್ವಶನ್ಗಳಿಗೆ ಆನ್ಸರ್ ಸಿಗುತ್ತೆ. ಯಾವ ರೀತಿ? ಅಲ್ಲೇ ಓಂಕಾರೇಶ್ವರ ಟೆಂಪಲ್ ಇರೋದು ಪುರಿ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಓದ್ಬೇಕಾದ್ರೂ ಕೂಡ ಪುರಿ ಎಲ್ಲಿದೆ, ಪುರಿಯಲ್ಲಿ ಯಾವ ದೇವಸ್ಥಾನ ಇದೆ ಅಂತಂದ್ರೆ ಓಂಕಾರೇಶ್ವರ ಟೆಂಪಲ್, ಸೋಮನಾಥ್ ಟೆಂಪಲ್ ಸೌರಾಷ್ಟ್ರ, ಸೊ ಸನ್ ಟೆಂಪಲ್ ಕೊನಾರ್ಕ್, ಜಗನ್ನಾಥ ಟೆಂಪಲ್ ಹೈದರಾಬಾದ್. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಸನ್ ಟೆಂಪಲ್ ಕೊನಾರ್ಕ್ ಸರ್. ಎಸ್ ಸರ್, ಎಸ್ ಸರ್, ಸರಿಯಾದ ಉತ್ತರ ಸನ್ ಟೆಂಪಲ್ ಕೊನಾರ್ಕ್ ಅಂತ ಹೇಳ್ಬೋದು. ಸೊ ಇದು ಏನಕ್ಕೆ ವಿಶೇಷ ಅಂತಂದ್ರೆ ಈ ಬ್ಲಾಕ್ ಪಗೋಡ ಅಂತ ಹೆಸರು ಕೊಟ್ಟವರು ನಮ್ಮ ದೇಶದವರಲ್ಲ ಸರ್, ಬ್ರಿಟಿಷ್ ಅಧಿಕಾರಿ ಭಾರತಕ್ಕೆ ಬಂದಿರ್ತಾರೆ. ಸೊ ಅವರು ಈ ಒಂದು ಸೂರ್ಯನ ನೆರಳು ಬಿದ್ದಾಗ ಇದೇನಾಗುತ್ತೆ ಅಂತಂದ್ರೆ ಆ ಶಿಖರ ಅನ್ನೋದು ಕಪ್ಪು ಕಲರ್ ಕಾಣಿಸ್ತಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಬ್ಲಾಕ್ ಪಗೋಡ ಅಂತ ಕರೀತಾರೆ, ಸನ್ ಟೆಂಪಲ್ ಕೊನಾರ್ಕ್. ಅದೇ ರೀತಿಯಾಗಿ ಪುರಿ ಒಳಗೆ ಜಗನ್ನಾಥ ಟೆಂಪಲ್ ಕೂಡ ಇದೆನಾ ಸರ್? ಎಸ್ ಸರ್, ಪುರಿ ಒಳಗಡೆ ಜಗನ್ನಾಥ ಟೆಂಪಲ್ ಇದೆ. ಜಗನ್ನಾಥ ಟೆಂಪಲ್ ಪುರಿ ಒಳಗೂ ಇದೆ, ಹೈದರಾಬಾದ್ ಇದೆ. ಅದು ಅಲ್ಲಿ ಹರಿತಕ್ಕಂತ ನದಿ ಸರ್ ಪುರಿಯಲ್ಲಿ ಅಲ್ಕಾನಂದ ಸರ್. ಇದು ಬದ್ರಿನಾಥ್ ಅಲ್ಕಾನಂದ ನದಿ ಹರಿಯುತ್ತೆ. ಸೊ ನಮ್ಮ ಏನ್ ಅಲ್ಕಾನಂದ ಅಂತಂದ್ರೆ ಕೆಲವರು ಮಾಡ್ಕೊಂತಾರೆ, ಅರ್ಥ ಏನು ಅದು ಅಲ್ಕಾನಂದ ಅಂತಂದ್ರೆ ಹಗುರವಾದ ನದಿ ಅಂದ್ರೆ ಅಲ್ಕಾನಂದ ಅಂತ. ಇಲ್ಲಿ ನಾವು ರಿವರ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡ್ತಿದ್ದೀವಿ. ಸ್ವಲ್ಪ ಕ್ವಶನ್ಸ್ ಕೊಡೋಣ ಸರ್. ಲಾಂಗೆಸ್ಟ್ ರಿವರ್ ಇನ್ ದಿ ವರ್ಲ್ಡ್, ಲಾಂಗೆಸ್ಟ್ ರಿವರ್ ಇನ್ ದಿ ವರ್ಲ್ಡ್ ಅಂತ ಕೇಳೋಣ ಸರ್. ಲಾಂಗೆಸ್ಟ್ ರಿವರ್ ಇಂಡಿಯಾ. ಸರ್ ನೆಕ್ಸ್ಟ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಅಂತ ಕ್ವಶನ್ ಕೊಡೋಣ. ನೆಕ್ಸ್ಟ್ ಅದರಲ್ಲಿ ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲೂ ಒಂದು ಲಾಂಗೆಸ್ಟ್ ರಿವರ್ ಇದೆ, ಅದು ಯಾವ್ದಂತ ಅವರೇ ಹೇಳ್ತಾರೆ ಸರ್, ಕಮೆಂಟ್ ಅಲ್ಲಿ ತಿಳಿಸೋಣ. ನೆಕ್ಸ್ಟ್ ಸಾಕಲ್ಲ ಸರ್, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ಸೊ ಕ್ವಶನ್ ನಂಬರ್ 15, ಕೌಶಂಬಿ ವಾಸ್ ದ ಕ್ಯಾಪಿಟಲ್ ಆಫ್ ವಿಚ್ ಮಹಾಜನಪದ? ಸೊ ಜನಪದ ಅಂದ್ರೆ ಇಲ್ಲಿ ಜನಪದ ಮಹಾಜನಪದ ಅಂತಂದ್ರೆ ನಮ್ಮ ಒಂದು ಏನ್ಷಿಯಂಟ್ ಹಿಸ್ಟ್ರಿಗಳಲ್ಲಿ ಒಂದು ಸಾಮ್ರಾಜ್ಯಗಳ ಸ್ಥಾಪನೆ ಆಗೋಕ್ಕಿಂತ ಮೊದಲು ಆ ಕಾಲದಲ್ಲಿ ಒಂದು ಯಾವ ರೀತಿ ನಾವು ಊರುಗಳು ಅಥವಾ ನಗರಗಳು ಅಂತ ಕರಿತೀವೋ ಅವಾಗ ಜನಪದಗಳು ಮಹಾಜನಪದಗಳು ಅಂತ ಕರಿತಾ ಇದ್ವಿ. ಅದೆಲ್ಲ ಸರ್ ಅಂಗ ಮಗಧ ಕಾಶಿ, ಅದೆಲ್ಲ ಅಂಗ ಮಗಧ ಇದು ವಾರಣಾಸಿ ಇವೆಲ್ಲಾನು ಕೂಡ ಫೇಮಸ್ ಮಹಾಜನಪದಗಳು ಅಂತ ಕರಿತೀವಿ. ಅಂದ್ರೆ ಒಂಥರ ಊರು ಇದ್ದಾಗೆ, ಊರುಗಳು ನಗರಗಳು, ದೊಡ್ಡ ದೊಡ್ಡ ನಗರಗಳನ್ನ ನಾವು ಹೆಸರಲ್ಲಿ ಮಹಾಜನಪದ, ಒಂದ್ ಸ್ವಲ್ಪ ಚಿಕ್ಕದಾಗಿದ್ರೆ ಜನಪದ ಅಂತ ಕರಿತಾ ಇದ್ವಿ. ಅಂದ್ರೆ ಜನಗಳಿಂದ ಕೂಡಿರುವಂತಹ ಒಂದು ಪ್ರದೇಶ ಜನಪದ ಮಹಾಜನಪದ. ಈಗ ನಗರಗಳು ಮಹಾನಗರಗಳು ಈ ತರ ಅವಾಗ ಆ ರೀತಿ ಕರಿತಾ ಇದ್ವಿ, ಜನಪದ ಮತ್ತು ಮಹಾಜನಪದಗಳು ಅಂತ ಕರಿತಾ ಇದ್ವಿ. ಸೊ ಒಂದೊಂದು ಮಹಾಜನಪದಕ್ಕೂ ಒಂದೊಂದು ಕ್ಯಾಪಿಟಲ್ ಸಿಟಿ ಅಂತ ಇರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಕೌಶಂಬಿ ಅಂತ ಕೊಟ್ಟಿದ್ದಾರೆ. ಕೌಶಂಬಿ ಅನ್ನೋದು ಯಾವ ಕ್ಯಾಪಿಟಲ್ ಆಗಿತ್ತು, ಯಾವ ಮಹಾಜನಪದದ ಕ್ಯಾಪಿಟಲ್ ಆಗಿತ್ತು ಅಂತ ಇಲ್ಲಿ ಕ್ವಶನ್ ಕೇಳಿದೆ. ಕ್ಯಾಪಿಟಲ್ ಮೀನ್ಸ್ ರಾಜಧಾನಿ ಅಂತ ಹೇಳ್ತೀವಿ. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಕುರು, ಕೌಶಲ್, ಕಾಶಿ, ವತ್ಸ. ಸೊ ವತ್ಸನ ಇಲ್ಲಿ ಸರಿಯಾದ ಉತ್ತರ ವತ್ಸ ಇಸ್ ಅ ರೈಟ್ ಆನ್ಸರ್. ಸೊ ಇಲ್ಲಿ ಒಂದೊಂದು ಕ್ಯಾಪಿಟಲ್ ಸಿಟಿ ಹೇಳೋದು. ಫಾರ್ ಎಕ್ಸಾಂಪಲ್ ಹಸ್ತಿನಾಪುರದ ರಾಜಧಾನಿ ಹಸ್ತಿನಾಪುರ. ಕಾಶಿ ವಾರಣಾಸಿ. ಇದೇ ರೀತಿಯಾಗಿ ಕೌಶಲ ಯಾವ್ದು ರಾಜಧಾನಿ ಆಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ ಸರ್. ಅದೇ ರೀತಿಯಾಗಿ ಸ್ವಲ್ಪ ಈಗ ರೀಸೆಂಟ್ ಆಗಿ ಕೇಳಿರ್ತಕ್ಕಂಥದ್ದು ಹೇಳ್ಬಿಡೋಣ ಸರ್. ನಮ್ಮ ಸುತ್ತಮುತ್ತ ಇಂಡಿಯಾ ಸುತ್ತಮುತ್ತ ಬರ್ತಕ್ಕಂಥದ್ದು ಪಾಕಿಸ್ತಾನ ಆಗಿರ್ಬೋದು. ಎಸ್ ಸರ್. ಇಸ್ತಾಂಬುಲ್. ನೆಕ್ಸ್ಟ್ ಅದೇ ರೀತಿಯಾಗಿ ಇಸ್ತಾಂಬುಲ್ ಆಗಿರ್ತದೆ. ನೆಕ್ಸ್ಟ್ ಅಫ್ಘಾನಿಸ್ತಾನ್ ಹೇಳೋಣ ಸರ್. ಅಫ್ಘಾನಿಸ್ತಾನ್ ಕಾಬೂಲ್. ಅಫ್ಘಾನಿಸ್ತಾನ್ದು ಕಾಬೂಲ್. ನೇಪಾಳದ ಹೇಳೋಣ ಸರ್. ಎಸ್ ಸರ್. ನೇಪಾಳದು ಕಠ್ಮಂಡು. ನೆಕ್ಸ್ಟ್ ಮತ್ತೆ ಬಾಂಗ್ಲಾದೇಶ್ ಢಾಕಾ. ಅದೇ ರೀತಿಯಾಗಿ ಅಮೆರಿಕಾದ ಹೇಳೋಣ ಸರ್. ಎಸ್ ಸರ್. ಯಾವುದು ಕಮೆಂಟ್ ಅದು ಅತ್ಯಂತ ಹೈಲೈಟ್ ಅಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಚೀನಾದ ಹೇಳೋಣ ಸರ್. ಎಸ್ ಸರ್. ಚೀನಾ, ಬೀಜಿಂಗ್. ಅದೇ ರೀತಿಯಾಗಿ ಸೊ ಇನ್ನೊಂದು ಸ್ವಲ್ಪ ಕ್ವಶನ್ ಗಳನ್ನ ಕೊಡೋಣ ಸರ್ ಅವ್ರಿಗೆ. ಕರೆನ್ಸಿಗಳ ಬಗ್ಗೆ ರಾಷ್ಟ್ರಗಳ ಕರೆನ್ಸಿಗಳು ಬರ್ತಾರೆ ಬಿಡಿ ಸರ್.
ಈಗ ಪಾಕಿಸ್ತಾನ ಕರೆನ್ಸಿ ಸೊ ಕರೆನ್ಸಿ ಅಂದ್ರೆ ಕನ್ಫ್ಯೂಷನ್ ಇರುತ್ತೆ. ಸೊ ಈಗ ₹1 ಕಾಯಿನ್ ಮೇಲೆ ಈ ರೀತಿ ಸಿಂಬಲ್ ಇರುತ್ತಲ್ಲ, ಇದಕ್ಕೆ ನಾವೇನಂತೀವಿ ರೂಪಿ ಅಂತೀವಿ. ಏನಂತೀವಿ? ರೂಪಿ. ಇಂಡಿಯಾ ಒಳಗೆ ಯಾವ ಕರೆನ್ಸಿ ಇದೆ ಸರ್? ರೂಪಿ ಕರೆನ್ಸಿ. ಅದೇ ರೀತಿಯಾಗಿ ಇಂಡಿಯಾ ಸುತ್ತಮುತ್ತ ಇರ್ತಕ್ಕಂಥ ಸ್ವಲ್ಪ ದೇಶಗಳಲ್ಲೂ ಕೂಡ ರೂಪಿಯನ್ನ ಯೂಸ್ ಮಾಡ್ತೀವಿ. ಅಮೆರಿಕಾದಲ್ಲಿ ನಾವ್ ಏನ್ ಯೂಸ್ ಮಾಡ್ತೀವಿ? ಡಾಲರ್ ನ ಯೂಸ್ ಮಾಡ್ತೀವಿ. ಸೊ ಇಂಡಿಯಾದಾಗ ರೂಪಿ ಯೂಸ್ ಮಾಡ್ರ, ಅಮೆರಿಕಾದಾಗ ಏನ್ ಯೂಸ್ ಮಾಡ್ತೀವಿ? ಡಾಲರ್ ನ ಯೂಸ್ ಮಾಡ್ತೀವಿ. ಒಂದು ಕಾಸ್ಟ್ ಅರೌಂಡ್ ₹62 ಇದೆ. ಸೊ ಅದೇ ರೀತಿಯಾಗಿ ಇಂಡಿಯಾದಾಗ ರೂಪಿ, ಅಮೆರಿಕಾದಾಗ ಡಾಲರ್ ಆದ್ರೆ ಪಾಕಿಸ್ತಾನದಾಗ ಏನ್ ಯೂಸ್ ಮಾಡ್ತೀವಿ? ಅಫ್ಘಾನಿಸ್ತಾನದಾಗ ಯಾವ್ದು ಕರೆನ್ಸಿ ಯೂಸ್ ಮಾಡ್ತೀವಿ? ನೇಪಾಳದಾಗ ಯಾವ ಕರೆನ್ಸಿಯನ್ನ ಯೂಸ್ ಮಾಡ್ತೀವಿ? ಬಾಂಗ್ಲಾದಾಗ ಯಾವ ಕರೆನ್ಸಿಯನ್ನ ಯೂಸ್ ಮಾಡ್ತೀವಿ? ಚೀನಾದಾಗ ಯಾವ್ದು ಯೂಸ್ ಮಾಡ್ತೀವಿ ಅಂತ ಸೊ ಮೂಲಕ ತಿಳಿಸ್ತಾರೆ ಸರ್. ಸೊ ಇವತ್ತು ಬರೀ ಕ್ಲಾಸ್ ನಾರ್ಮಲ್ ಆಗಿ ನಾವು ಆನ್ಸರ್ ನ ಹೇಳ್ತಾ ಹೋಗ್ತಾ ಇಲ್ಲ ಸರ್. ಒಂದು ಕ್ವಶನ್ ತಗೊಂಡ್ರೆ ಆಲ್ರೌಂಡ್ ಇದ್ರ ಸಮೀಪದಲ್ಲಿ ಇರ್ತಕ್ಕಂಥ ಒಂದು 20ರಿಂದ 25 ಕ್ವಶನ್ ಗಳನ್ನ ಕವರ್ ಮಾಡ್ತಾ ಇದೀವಿ. ಅಂದ್ರೆ 360 angle ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಕ್ವಶನ್ ಮೂಲಕ ಮತ್ತೆ ಯಾವ ರೀತಿ ಅದರಲ್ಲಿ ಕೇಳಬಹುದು, ಯಾವ ರೀತಿ ಕ್ವಶನ್ ರೈಸ್ ಆಗಬಹುದು, ಅವನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋ ಸಂಪೂರ್ಣ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಈ ರೀತಿಯಾಗಿ ನಾವು ಡಿಸ್ಕಷನ್ ಮಾಡ್ತಾ ಇರೋದು ನಿಮಗೇನಾದ್ರೂ ಇಷ್ಟ ಆಗ್ತಿತ್ತಂದ್ರೆ ಮಿಸ್ ಮಾಡಲ್ಲ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಯಾರಾದ್ರೂ ಅಗ್ನಿವೀರ ತಯಾರಿ ಮಾಡ್ತಿರ್ತಾರೆ ಸರ್. ಸಾಕಷ್ಟು ಜನ ಬಡ ಅಭ್ಯರ್ಥಿಗಳು ಇರ್ತಾರ. ಸೊ ಕೋಚಿಂಗ್ ಬಂದ ಅವ್ರಿಗೆ ತರಬೇತಿಯನ್ನ ಪಡ್ಕೋ ಆಗ್ತಿರೋದಿಲ್ಲ, ಅಂತವ್ರಿಗೆ ಶೇರ್ ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಸರ್. ಅದೇ ರೀತಿಯಾಗಿ ನಮಗೂ ಕೂಡ ಒಂದು ಎನರ್ಜಿ ಬರುತ್ತೆ. ವಿಡಿಯೋಸ್ ವ್ಯೂಸ್ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಕ್ಕಾಗುತ್ತೆ, ಹೆಚ್ಚೆಚ್ಚು ವಿಷಯಗಳನ್ನು ಹೇಳಕ್ಕೂ ಕೂಡ ಸ್ಫೂರ್ತಿ ಆಗುತ್ತೆ ಸರ್. ಸೊ ನೆಕ್ಸ್ಟ್ ಕ್ವಶನ್, ಇವತ್ತಿನ ದಿನ ಸನ್ಮಾನ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ನಾವು ಕೂಡ ಇದೀವಿ. ನೋಡಪ್ಪ, ಇವರೆಲ್ಲ ಇವತ್ತಿನ ದಿನ ನಮ್ಮ ಸಂಸ್ಥೆಯಿಂದ ಸೆಲೆಕ್ಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು. ಸೊ ಇವರೆಲ್ಲ ನಮ್ಮ ಟೀಚರ್ ಸ್ಟಾಫ್, ಆಫೀಸ್ ಸ್ಟಾಫ್, ಹಾಸ್ಟೆಲ್ ಸ್ಟಾಫ್ ಎಲ್ಲ ಇದೀವಿ. ನಮ್ಮ ಸಂಸ್ಥೆಯ ಒಂದ ಇದ್ರೊಳಗೆ ನಾವು ಸನ್ಮಾನ ಮಾಡಿದ್ವಿ. ಅಭ್ಯರ್ಥಿಗಳು ಇದ್ದಾರೆ ಸ್ವಲ್ಪ ಜನ. ಸೊ ತುಂಬಾ ಖುಷಿ ಅನಿಸ್ತಾ ಇದೆಯಲ್ಲ ಸರ್? ಎಸ್ ಸರ್, ನೋಡಿದಾಗ ನಮ್ಮ ಹತ್ರ ಕಲ್ತು ನಮಗೆ ಇವಾಗ ಸನ್ಮಾನ ಮಾಡ್ಕೊಳ್ಳೋ ರೇಂಜಿಗೆ ಹೋಗಿದ್ದಾರೆ ಅಂತಂದ್ರೆ ಎಲ್ಲ ತುಂಬಾ ಖುಷಿ ಅನ್ಸುತ್ತೆ, ಖುಷಿ ಆಗುತ್ತೆ ನೋಡಿದಾಗ. ಸೊ ಇದ್ರಲ್ಲಿ ಒಬ್ಬ ಅಭ್ಯರ್ಥಿ ಬಗ್ಗೆ ಹೇಳ್ಬೇಕು ಸರ್, ಜ್ಞಾನೇಶ್ ಅಂತಕ್ಕಂಥ ಅಭ್ಯರ್ಥಿ. ಸೊ ಇವನು ನಮ್ಮ ಸಂಸ್ಥೆಯ ಮೊದಲು ಮ್ಯಾನೇಜರ್ ಆಗಿದ್ದು ಸರ್. ಇವಾಗ ನಮ್ಮ ಸಂಸ್ಥೆಯಲ್ಲಿನೇ ಕೆಲಸ ಮಾಡಿ, ನಮ್ಮ ಸಂಸ್ಥೆಯಲ್ಲಿನೇ ಕಲಿತು, ನಮ್ಮ ಸಂಸ್ಥೆಯಿಂದನೇ ಸನ್ಮಾನ ಪಡ್ಕೊಂಡಿದ್ದಾನೆ ಸರ್. ಅತ್ಯಂತ ಹೆಮ್ಮೆಯ ಅಭ್ಯರ್ಥಿ ಸರ್ ಜ್ಞಾನೇಶ್, ನಮ್ಮ ಸಂಸ್ಥೆಯ ಮ್ಯಾನೇಜರ್ ಸರ್. ಇವನು ಖುಷಿ ಆಗುತ್ತೆ. ಚಿಕ್ಕ ವಯಸ್ಸಲ್ಲೇ ದೊಡ್ಡ ಜವಾಬ್ದಾರಿ ತೆಗೆದುಕೊಂಡು ದೊಡ್ಡ ಒಂದು ಹುದ್ದೆಯನ್ನ ಸೇರಿದ್ದಾರೆ ಸರ್. ಇದೇ ರೀತಿಯಾಗಿ ನೆಕ್ಸ್ಟ್ ಕಮಾಂಡೋ ಆಗ್ಲಿ ಅಂತ ನನ್ನೊಂದು ಶುಭ ಹಾರೈಕೆ ಸರ್. ಯಾಕಂದ್ರೆ ಸರ್ ಇವ್ರು ಕಮಾಂಡೋ ಆಗೋಕೆ ಎಲ್ಲ ಕ್ವಾಲಿಫೈ ಇದೆ ಸರ್, ಪ್ಯಾರಾ ಕಮಾಂಡೋ ಆಗೋಕೆ. ಒಂದ್ಸಲ ನಮಗೂ ಇಲ್ಲಿಂದ ಸಲ್ಯೂಟ್ ಮಾಡ್ಬೇಕು ಅನ್ಸುತ್ತೆ ಸರ್. ತುಂಬಾ ಎಲ್ಲ ಈಗ ರೋಮಾಂಚನ ಆಗ್ತಿದೆ. ತುಂಬಾ ಖುಷಿ ಆಗುತ್ತೆ ಸರ್ ಎಲ್ಲ ನೋಡಿದಾಗ. ಸ್ವಲ್ಪ ಚೆನ್ನಾಗುತ್ತೆ. ಎಲ್ಲರೂ ಕೂಡ ಏನೇ ಒಂದು ನಿಮಗೂ ಕೂಡ ಈ ತರ ಆಸೆ ಇದ್ರೆ ಬಂದು ಟ್ರೈನಿಂಗ್ ತಗೊಳ್ಳಿ, ಖಂಡಿತ ಯಶಸ್ವಿ ಆಗೇ ಆಗುತ್ತೆ. ಎಲ್ಲಿ ಹಾರ್ಡ್ ವರ್ಕ್ ಇರುತ್ತೋ ಅಲ್ಲಿ ಯಶಸ್ವಿ ಇದ್ದೇ ಇರುತ್ತೆ. ಸೊ ಕ್ವಶನ್ ನಂಬರ್ 16, ವೇರ್ ಡಿಡ್ ಅಲೆಕ್ಸಾಂಡರ್ ಡೈ ಇನ್ 323 BC? ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಸರ್. BC ಅಂದ್ರೆ ಅದೇ ಕ್ಲಾಸ್ ಬಗ್ಗೆ, ಅದೇ ನಾವು ಟೈಮಿಂಗ್ಸ್ ಏನು ಇಯರ್ಸ್ ಕೊಡ್ತಾರಲ್ವಾ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸ್ವಲ್ಪ. ಏನು BC ಅಂದ್ರೆ ಏನು, AD ಅಂದ್ರೆ ಏನು, CE ಅಂದ್ರೆ ಏನು. ಸೊ ಬಿಫೋರ್ ಕಾಮನ್ ಎರಾ ಅಂತ ಕರಿತೀವಿ. AD ಅಂದ್ರೆ ಅನ್ನೋ ಡೊಮಿನಿ ಅಂತ, ಇಸ್ ಅ ಲ್ಯಾಟಿನ್ ವರ್ಡ್ ಅದು. ಸೊ ನೆಕ್ಸ್ಟ್ ಒಂದು CE ಕಾಮನ್ ಎರಾ ಅಂತ ಕರಿತೀವಿ. ಸೊ ಇಲ್ಲಿ BC ಅಂದ್ರೆ ಬಿಫೋರ್ ಕಾಮನ್ ಎರಾ, ಅಲೆಕ್ಸಾಂಡರ್ ಟೈಮಿಂಗ್ ನಾವು ಯೇಸು ಕ್ರಿಸ್ತ ಮುಂಚಿನ ಕಾಲ ಅಂತ ಹೇಳ್ತೀವಿ. ಸೊ ಏನಂತ ಕೇಳಿದ್ರೆ ಡೈ ಮೀನ್ಸ್ ಮರಣ. ಯಾವಾಗ ಮರಣ ಹೊಂದಿದ್ರು ಯಾರು? ಅಲೆಕ್ಸಾಂಡರ್. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಲಾಹೋರ್, ಬ್ಯಾಬಿಲೋನಿಯನ್, ಕಾಬೂಲ್, ಡೆಲ್ಲಿ. ಸೊ ಸರಿಯಾದ ಉತ್ತರ ಇಲ್ಲಿ ಬ್ಯಾಬಿಲೋನಿಯನ್. ಆಪ್ಷನ್ ಬಿ. ಅಲೆಕ್ಸಾಂಡರ್ ಮರಣವನ್ನ ಎಲ್ಲಿ ಹೊಂದಿದ್ದಾರೆ? ಬ್ಯಾಬಿಲೋನಿಯನ್. ಸೊ ಇದಕ್ಕೆ ರಿಲೇಟೆಡ್ ಆಗಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಬಾಬರ್ ಯಾರು? ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳ್ತೀವಿ. ಸೊ ಅವರು ಡೆತ್ ಆಗಿದ್ದು ಭಾರತದಲ್ಲಿ, ಬಟ್ ಅವರನ್ನ ಎಲ್ಲಿ ಮಣ್ಣು ಮಾಡಿದ್ದು ಎಲ್ಲಿ? ಕಾಬೂಲ್. ಅವರ ಸಮಾಧಿ ಎಲ್ಲಿದೆ? ಕಾಬೂಲ್, ಅಫ್ಘಾನಿಸ್ತಾನ್ ಕಾಬೂಲ್ ಅಲ್ಲಿ ಇರುವಂತಹದ್ದು. ಅದೇ ರೀತಿಯಾಗಿ ಡೆಲ್ಲಿಯಲ್ಲೂ ಕೂಡ ಇದೆ ಸರ್. ಡೆಲ್ಲಿಯಲ್ಲಿ ಅಕ್ಬರ್ದ್ ಇದೆ. ಅದೇ ರೀತಿಯಾಗಿ ಜವಾಹರ್ಲಾಲ್ ನೆಹರು ಅವರು ಇರ್ತಕ್ಕಂಥ ಮರಣ ಹೊಂದಿಸ್ತಕ್ಕಂಥ ಸ್ಥಳ ಇದೆ. ಅದಕ್ಕೂ ಕೂಡ ಒಂದು ಹೆಸರಿಂದ ಕರೀತಾರೆ ಸರ್, ರಾಜ್ಘಾಟ್ ಅಂತ ಕರಿತೀವಿ. ಒಂದೊಂದು ವ್ಯಕ್ತಿಗಳಿಗೆ ಒಂದೊಂದು ಹೆಸರಿರುತ್ತೆ. ಅದೇ ರೀತಿಯಾಗಿ ಶಕ್ತಿ ಸ್ಥಳ, ಇಂದಿರಾ ಗಾಂಧಿ ಅವರು ಶಕ್ತಿ ಸ್ಥಳ ಆಗಿರಬಹುದು. ಸೊ ಅದೇ ರೀತಿ ಲೈಕ್ ಮಹಾತ್ಮ ಗಾಂಧೀಜಿ ಅವರ ಸಮಾಧಿಯನ್ನು ಏನಂತ ಕರೀತಾರೆ ಅಂತ ಒಂದು ಕಾಮೆಂಟ್ ಅಲ್ಲಿ ತಿಳಿಸಿ. ಓಕೆ ಸರ್, ನೆಕ್ಸ್ಟ್ ಹೋಗೋಣ. ಎಸ್ ಸರ್. So question number 17, where was the 4th Buddhist council held? So ಇಲ್ಲಿ
4th ಬುದ್ಧಿಸ್ಟ್ ಕೌನ್ಸಿಲ್ ಅಂತ ಕೊಟ್ಟಿದ್ದಾರೆ. ಏನದರ ಅರ್ಥ? 4ನೇ ಬೌದ್ಧ ಸಮ್ಮೇಳನ. 4ನೇ ಬೌದ್ಧ ಸಮ್ಮೇಳನ. ಸೊ ಟೋಟಲ್ ಆಗಿ ನಡೆದಿರೋದು ಕೂಡ 4 ಬೌದ್ಧ ಸಮ್ಮೇಳನಗಳು. ಸೊ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆದಿದೆ ಅಂತ ಕೇಳಿದ್ದಾರೆ. ಎಲ್ಡ್ ಅಂದ್ರೆ ನಡೆದಿರೋದು ಎಲ್ಲಿ ಅಂತ. ಸೊ ರಾಜಗೃಹ, ಪಾಟಲಿಪುತ್ರ, ವೈಶಾಲಿ, ಕುಂಡಲಿ ವನ. ಸೊ ಸರಿಯಾದ ಉತ್ತರ ಇಲ್ಲಿ ಕುಂಡಲಿ ವನ. ಕುಂಡಲಿ ವನ. ಸೊ ಫಸ್ಟ್ ಒಂದು ಬುದ್ಧಿಸ್ಟ್ ಕಾನ್ಫರೆನ್ಸ್ ಎಲ್ಲಿ ನಡೀತು? ರಾಜಗೃಹ ಅಂತ ಹೇಳಿ. ಫಸ್ಟ್ ರಾಜಗೃಹ ಸರ್. ಫಸ್ಟ್ ರಾಜಗೃಹ. ಲಾಸ್ಟ್ ನಡೆದಿದ್ದು ಮತ್ತೆ 4th ಒನ್ ನಡೆದಿದ್ದು ಕುಂಡಲಿ ವನ. ಸೆಕೆಂಡ್ ಥರ್ಡ್ ಎಲ್ಲಿ ನಡೀತು ಅಂತ ಕಾಮೆಂಟ್ ಮೂಲಕ ತಿಳಿಸ್ಲಿ ಅಂತ. ಸರ್ ಕಾಮೆಂಟ್ ಮೂಲಕ ತಿಳಿಸೋದ್ರಿಂದ ಅವ್ರು ಏನ್ ಸರ್ಚ್ ಮಾಡಿರ್ತಾರಲ್ಲ ಅದು ಪರ್ಮನೆಂಟ್ ಇರುತ್ತೆ ಸರ್. ನಾವು ಇವಾಗ ಯಾವುದೇ ಒಂದು ವಿಷಯವನ್ನ ಈಗ ಫಾರ್ ಎಕ್ಸಾಂಪಲ್ ನಾವು ಏನು ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲೂ ಕೂಡ ನಾವು ಏನಾದ್ರೂ ಒಂದು ಬುಕ್ ಅಲ್ಲಿ ಓದೋದಕ್ಕಿಂತ ನಾವು ಹುಡುಕಿ ಅಭ್ಯಾಸ ಮಾಡಿದ್ರೆ ಬೇಗ ತಲೆಯಲ್ಲಿ ಉಳ್ಕೊಳ್ಳೋದು. ಹುಡುಕಿ ಅಭ್ಯಾಸ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿದ್ದು ಯಾವಾಗೂ ಮರೆಯಕ್ಕಾಗಲ್ಲ. ಏನಕ್ಕೆ ಕಾಮೆಂಟ್ ಮೂಲಕ ಅಂದ್ರೆ ನಮ್ಮ ಎಫರ್ಟ್ ಇದ್ರೆ ಅಲ್ಲಿ ನಮಗೆ ನೆನ್ಪುಳಿಯೋದು ಜಾಸ್ತಿ. ಫಾರ್ ಎಕ್ಸಾಂಪಲ್ ನಾವೆಷ್ಟು ಬುಕ್ ಓದಿದ್ರೆ ಅದು ಉಳಿಯಲ್ಲ. ನಾವ್ ಏನೋ ಒಂದು ಸರ್ಚ್ ಮಾಡಿ ಬರ್ದು ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ದಿನ ಉಳಿಯುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಮೆಂಟ್ ಮೂಲಕ ಮಾಡಿದ್ರೆ 2 ವೇ ಆಗುತ್ತೆ ಸರ್. ನಾವು ಅಷ್ಟೇ 1 ವೇ ಆಗುತ್ತೆ, ಅದು ಕ್ಲಾಸ್ ಕೇಳಿ ಮುಗಿಯುತ್ತೆ. ಸೊ ಯಾವುದೋ ಒಂದು ಕ್ವಶನ್ ಇದೆ ಅಂದ್ರೆ ಪರಸ್ಪರ ಇಂಟ್ರಾಕ್ಷನ್ ಇರಬೇಕು ಅಭ್ಯರ್ಥಿಗಳಿಗೂ ಮತ್ತೆ ಕಲಿಸೋರ್ಗು. ಅವಾಗ ಮಾತ್ರ ಏನಾಗುತ್ತೆ, ನಾವ್ ಹೇಳಿದ್ದು ಕೂಡ ಯಶಸ್ಸಾಗುತ್ತೆ ಅಂತ ಹೇಳ್ಬೋದು. ಸೊ ಇದು ನಮ್ಮ ಸಂಸ್ಥೆ ಸರ್, ನಮ್ಮ ಬಿಲ್ಡಿಂಗು. ಸೊ ಬಿಲ್ಡಿಂಗ್ ಹೊರಗಡೆಯಿಂದ 3D ಇಮೇಜ್ ಸರ್. ಸೊ ಇವರೆಲ್ಲ ನಮ್ಮ ಸಂಸ್ಥೆಯಲ್ಲಿ ಫಿಸಿಕಲ್ ತರಬೇತಿ ಆಗಿರ್ಬೋದು, ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು. ಸೊ ನಿಮ್ಗಾಗಿ ಹೇಳ್ತಾ ಇದೀವಿ. ಸೊ ಇಷ್ಟೊಂದು ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆ ಒಳಗೆ ಇದ್ರು, ಪ್ರಿಪರೇಷನ್ ಮಾಡ್ತಾ ಇದ್ರು. ಸೊ ಇದ್ರೊಳಗೆ ಎಲ್ಲಾ ಜನನು ಎಕ್ಸಾಮ್ ಪಾಸ್ ಆಗಿಲ್ಲ. ಸೊ ಯಾರು ಹಾರ್ಡ್ ವರ್ಕ್ ಮಾಡ್ತಾರ, ಯಾರು ಎಫರ್ಟ್ ಹಾಕ್ತಾರ ಅಂತವ್ರಷ್ಟೇ ಇವತ್ತಿನ ದಿನ ಪಾಸ್ ಆಗಿ ಸನ್ಮಾನವನ್ನು ಮಾಡ್ಕೊಂಡಿದ್ದಾರೆ ಸರ್. ಎಷ್ಟೋ ಸರ್ ಎಲ್ಲ ಹೇಳ್ತಾರಲ್ವಾ, ವೇರ್ ದೇರ್ ಇಸ್ ಹಾರ್ಡ್ ವರ್ಕ್ ದೇರ್ ಇಸ್ ಇದೇ ಇರುತ್ತೆ ಯಶಸ್ಸು ಅನ್ನೋದು ಅವರಿಗೆ. ಸೊ ನಮ್ಮ ಸಂಸ್ಥೆ ಒಳಗೆ ಎಕ್ಸಾಕ್ಟ್ ಆಗಿ 400 ಮೀಟರ್ ಟ್ರ್ಯಾಕ್ ಅದ ರೀ. ಸೊ ನಿಮಗ ಡೈಲಿ ರನ್ನಿಂಗ್ ನ ಇದೇ ಟ್ರ್ಯಾಕ್ ಒಳಗ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದು ಕಾಣಿಸ್ತದೆ ಸರ್. ಒಂದ್ಸಲ ನಮ್ಮ ಸಂಸ್ಥೆ ಒಳಗೆ ನೀವು ಎಂಟ್ರಿ ಆದ್ರೆ ಅಂದ್ರೆ ಯಾವುದೋ ಒಂದಕ್ಕೂ ಹೊರಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ನೀಡ್ ಇದ್ರೆ ಮಾತ್ರ ಹೊರಗಡೆ ಬಿಡ್ತೀವಿ. ಸೊ ಇಲ್ಲ ಅಂದ್ರೆ ಇಡೀ ಒಂದೇ ಕ್ಯಾಂಪಸ್ ಒಳಗೆ ಎಲ್ಲಾನು ಸಿಗ್ತದೆ. ಕರ್ನಾಟಕದಾಗ ಯಾವುದೇ ಒಂದು ಸಂಸ್ಥೆ ಈ ರೀತಿಯಾಗಿ ಫಿಸಿಕಲ್ ಮತ್ತು ಹಾಸ್ಟೆಲ್ ಕ್ಲಾಸು ಒಂದೇ ಕ್ಯಾಂಪಸ್ ನಡೀತಕ್ಕಂಥ ಏಕೈಕ ಸಂಸ್ಥೆ ಕರ್ನಾಟಕದ ಯಾವ್ದಾದ್ರು ಇದ್ರೆ ಅದು ನಮ್ಮ ಲಯನ್ಸ್ ಸಂಸ್ಥೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೋಬಹುದು. So next question number 18. During whose protest Lala Lajpat Rai died? So whose protest ಅಂತ ಕೇಳಿದ್ದಾರೆ. ಸೊ ಪ್ರೊಟೆಸ್ಟ್ ಅಂದ್ರೆ ಏನು? ಒಂದು ರಕ್ಷಣೆ ಮಾಡೋದು. ಯಾವ ಒಂದು ರಕ್ಷಣೆ ಅಥವಾ ಯಾವ ಒಂದು ಹೋರಾಟದಲ್ಲಿ ಡೈಡ್ ಆದ್ರು, ಡೈಡ್ ಮೀನ್ಸ್ ಮರಣ ಹೊಂದಿದ್ರು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ರೌಲೆಟ್ ಆಕ್ಟ್, ಮಾರ್ಲೆನ್ ಮಿಂಟೋ ರಿಫಾರ್ಮ್, ಸೈಮನ್ ಕಮಿಷನ್, ಕ್ಯಾಬಿನೆಟ್ ಮಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಇಲ್ಲಿ ಸೈಮನ್ ಕಮಿಷನ್. ಸೈಮನ್ ಗೋ ಬ್ಯಾಕ್ ಅಂತ ಎಲ್ಲ ಬಂದಿತ್ತಲ್ಲ ಸರ್. ಸೈಮನ್ ಗೋ ಬ್ಯಾಕ್ ಇದು ಒಂದು ಪ್ರಸಿದ್ಧ ಹೇಳಿಕೆ ಆಗುತ್ತೆ. ಆ ಟೈಮಲ್ಲಿ ಸೈಮನ್ ಕಮಿಷನ್ ಏನಕ್ಕೋಸ್ಕರ ಭಾರತಕ್ಕೆ ಬರುತ್ತೆ ಅಂತಂದ್ರೆ ಇದು ಬರೋದು 1928ರಲ್ಲಿ. 1928ರಲ್ಲಿ ಬರುತ್ತೆ. ಸೊ ಏನಕ್ಕೋಸ್ಕರ ಅಂತಂದ್ರೆ ಭಾರತದಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದಾವೆ ಅದನ್ನ ರಿಪೋರ್ಟ್ ಮಾಡ್ಲಿಕ್ಕೆ ಅಂತ ಸೈಮನ್ ಅವರ ನೇತೃತ್ವದಲ್ಲಿ, ಸೈಮನ್ ಅನ್ನೋದು ಒಬ್ಬ ವ್ಯಕ್ತಿ ಹೆಸರು, ಅವರ ನೇತೃತ್ವದಲ್ಲಿ ಭಾರತಕ್ಕೆ ಒಂದು ಕಮಿಟಿ ಬರುತ್ತೆ. ಸೊ ಇದು ಬ್ರಿಟಿಷ್ ಕಮಿಟಿ. ಸೊ ಇದರಿಂದ ಸ್ವತಂತ್ರ ಹೋರಾಟ ಕಮಿಟಿಲಿ ಯಾರು ಇಂಡಿಯಾದವ್ರು ಇರ್ಲಿಲ್ಲ. ಇಲ್ಲ ಸರ್, ಯಾರು ಇಂಡಿಯನ್ಸ್ ಇರ್ಲಿಲ್ಲ. ಸೊ ಬ್ರಿಟಿಷರು ಕರೆಸಿದ್ರೆ ಅವ್ರು ಯಾವ ರೀತಿ ರಿಪೋರ್ಟ್ ಕೊಡ್ಬೋದು, ಅವ್ರಿಗೆ ಅನುಕೂಲವಾಗುವಂತ ರೀತಿಯಲ್ಲೇ ಕೊಡ್ತಾರೆ. ಸೊ ಇದರಿಂದ ನಮ್ಮ ಭಾರತೀಯರಿಗೆ ಅದು ಇಷ್ಟ ಆಗಲ್ಲ. ಸೊ ಆ ಕಮಿಟಿಯಲ್ಲಿ ಭಾರತೀಯರಿದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ನಮಗೆ ಈ ಕಮಿಟಿ ಬೇಡ, ಸೈಮನ್ ಗೋ ಬ್ಯಾಕ್, ಸೈಮನ್ ಹಿಂದಿರುಗಿ ಅಂತ ಹೇಳ್ತಾರೆ, ಘೋಷಣೆಗಳನ್ನ ಕೂಗ್ತಾರೆ. ಆ ರೀತಿ ಹೋರಾಟಗಳನ್ನ ಮಾಡ್ಬೇಕಾದ್ರೆ ಪಂಜಾಬ್ ಅಲ್ಲಿ ಪಂಜಾಬ್ ಲಾಲಾ ಲಜಪತ್ ರಾಯ್ ಅಂತ ಕರಿತೀವಿ ಸರ್ ನಾವು, ಲೈನ್ ಆಫ್ ಪಂಜಾಬ್ ಅಂತಾನೆ ಕರಿತೀವಿ. ಸೊ ಪಂಜಾಬಿನ ಸಿಂಹ ಅಂತ. ಸೊ ಅವರ ಹೋರಾಟಗಳನ್ನ ಮಾಡ್ತಾ ಇರ್ತಾರೆ. ಸೊ ಲಾಲಾ ಲಜಪತ್ ರಾಯ್ ಬಗ್ಗೆ ಒಂದು ಲೈನ್ ಆಫ್ ಪಂಜಾಬ್, ಮತ್ತೆ ಇವರು ಬಾಲಗಂಗಾಧರ್ ತಿಲಕ್ ಅವರ ಗುರುಗಳು ಕೂಡ ಲೈನ್ ಆಫ್ ಪಂಜಾಬ್. ಸೊ ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಹೇಳ್ಬಿಡೋಣ ಸರ್. ಲಾಲಾ ಲಜಪತ್ ರಾಯ್ ಅವರ ಲೈನ್ ಆಫ್ ಪಂಜಾಬ್ ಅಂತ ಕರಿತೀವಿ. ಲಾಲ್ ಲಜಪತ್ ರಾಯ್ ಅವರನ್ನ ಲಾಲಾ ಪಂಜಾಬ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಲ್ ಬಾಲ್ ಪಾಲ್ ಬರ್ತಾರೆ ಸರ್. ಲಾಲ್ ಬಾಲ್ ಅದರಲ್ಲೂ ಕೂಡ
ಇವ್ರನ್ನ ಅಂದ್ರೆ ನಾವು ಇತಿಹಾಸದಲ್ಲಿ ಗುರುತಿಸ್ಕೊಂಡಿರೋದು ಒಬ್ಬ ಎಕ್ಸ್ಟ್ರೀಮ್ಸ್ ತೀವ್ರಗಾಮಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ತೀವ್ರಗಾಮಿ ಅಂತ ಗುರುತಿಸ್ಕೊಂಡಿವಿ. ಅಂದ್ರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂತಂದ್ರೆ ಬಾಲ ಗಂಗಾಧರ್ ತಿಲಕ್, ಪಾಲ್ ಅಂದ್ರೆ ಬಿಪಿನ್ ಚಂದ್ರ ಪಾಲ್. ಈ ಮೂವರು ಕೂಡ ಎಕ್ಸ್ಟ್ರೀಮ್ಸ್ ಅಂದ್ರೆ ತೀವ್ರಗಾಮಿಗಳು ಅಂತ ಗುರುತಿಸ್ಕೊಂಡಿರೋಂಥವ್ರು. ಇವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಯಾರು ಅಂದ್ರೆ ಅರವಿಂದ್ ಘೋಷ್ ಅಂತ ಫೇಮಸ್. ಅರವಿಂದ್ ಘೋಷ್. ಸೊ ಇಷ್ಟು ಜನ ಒಂದು ತೀವ್ರಗಾಮಿಗಳು ಅಂತ ಹೇಳ್ಬೋದು. ಸೊ ಲಾಲಾ ಲಜಪತ್ ರಾಯ್ ಅವರನ್ನ ಬಾಲಗಂಗಾಧರ್ ತಿಲಕ್ ಅವರು ಗುರುಗಳಾಗಿ ಸ್ವೀಕಾರ ಮಾಡಿರ್ತಾರೆ. ಸೊ ಬಾಲಗಂಗಾಧರ್ ತಿಲಕ್ ಅಂತ ಬಂದಿದ್ದಕ್ಕೆ ಅವ್ರಿಗೊಂದು ಸ್ವಲ್ಪ ಇನ್ಫಾರ್ಮೇಶನ್ ಹೇಳೋಣ. ಸೊ ಇವರು ಒಂದು ಸ್ವತಂತ್ರ ಹೋರಾಟದಲ್ಲಿ ಅಪ್ರತಿಮ ವೀರ ಅಂತ ಹೇಳ್ಬೋದು. ಸೊ 2 ಪತ್ರಿಕೆಗಳನ್ನ ಓಡಿಸ್ತಾರೆ. ಒಂದು ಕೇಸರಿ ಯಾರು ಬಾಲಗಂಗಾಧರ್ ತಿಲಕ್ ಅವರು, ಕೇಸರಿ ಮತ್ತೆ ಮರಾಠ ಅಂತ. ಕೇಸರಿ ಮತ್ತು ಮರಾಠ 2 ಪ್ರಸಿದ್ಧ ಪತ್ರಿಕೆಗಳು ಬಾಲಗಂಗಾಧರ್ ತಿಲಕ್ ಅವ್ರದ್ದು. ಸೊ ಇವರ ಫೇಮಸ್ ಬುಕ್ ಗೀತರಹಸ್ಯ. ಸೊ ಫೇಮಸ್ ಘೋಷಣೆ ಸ್ಲೋಗನ್ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು. ಸ್ವರಾಜ್ಯ is my birthright. Swaraj is my birthright. I will get at any cost. Swaraj is my birthright. Okay. I will get it at any cost ಅಂತ ಹೇಳ್ತಾರೆ. ಅಂದ್ರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುವೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಬಾಲಗಂಗಾಧರ್ ತಿಲಕ್ ಅವ್ರ ಬಗ್ಗೆ. ಅವರ ಪತ್ರಿಕೆಗಳು ಕೇಸರಿ, ಮರಾಠ. ಕೇಸರಿ ಇರೋದು ಇಂಗ್ಲಿಷ್ ಭಾಷೆಯಲ್ಲಿ, ಕೇಸರಿ ಇರೋದು ಮರಾಠಿ ಭಾಷೆಯಲ್ಲಿ, ಮರಾಠಿ ಭಾಷೆ. ಓಕೆ. ಮರಾಠ ಇರೋದು ಇಂಗ್ಲಿಷ್ ಭಾಷೆ. ಓಕೆ. ಸೊ ಬುಕ್ ಅಂದ್ರೆ ಗೀತರಹಸ್ಯ. ಸೊ ಸ್ವರಾಜ್ಯ is my birthright and I will get it at any cost ಅಂತ ಘೋಷಣೆಯನ್ನು ಕೂಗಿದಂತಹ ವ್ಯಕ್ತಿ. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಬರುತ್ತೆ ಸರ್, ಗೀತ ಗೋವಿಂದ ಅಂತಕ್ಕಂಥ ಬುಕ್ ಯಾರು ಬರೆದಂತ ಕ್ವಶನ್ ಕೇಳೋಣ ಸರ್ ಅವ್ರಿಗೆ? ಕೇಳೋಣ ಸರ್, ಅದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಗೀತ ಗೋವಿಂದ ಹೂ ಇಸ್ ದಿ ಆಥರ್ ಆಫ್ ಗೀತಾ ಗೋವಿಂದ? ಆನ್ಸರ್ ಅಲ್ಲಿ ಕಮೆಂಟ್ ಅಲ್ಲಿ ಬರಬೇಕು. ಅದೇ ರೀತಿಯಾಗಿ ಲಾಲ್ ಲಜಪತ್ ರಾಯ್ಗೆ ಲಯನ್ಸ್ ಆಫ್ ಪಂಜಾಬ್ ಅಂತಿದ್ರು. ಸೊ ಅದೇ ರೀತಿಯಾಗಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಕ್ವಶನ್ ಕೇಳ್ಬೋದು ಸರ್. ಐರನ್ ಮ್ಯಾನ್ ಆಫ್ ಇಂಡಿಯಾ. ಸೊ ಐರನ್ ಮ್ಯಾನ್ ಆಫ್ ಇಂಡಿಯಾ ಸ್ವಲ್ಪ ಕ್ವಶನ್ ನ ಬರ್ದು ಕೊಟ್ಬಿಡೋಣ ಸರ್, ಅವ್ರು ನೆಕ್ಸ್ಟ್ ಓದ್ಬೋದು. ಸೊ ಐರನ್ ಮ್ಯಾನ್ ಆಫ್ ಇಂಡಿಯಾ. ಸೊ ಆನ್ಸರ್ ಕಮೆಂಟ್ ಅಲ್ಲಿ ಬರಬೇಕು. ನೆಕ್ಸ್ಟ್ ಐರನ್ ಲೇಡಿ ಆಫ್ ಇಂಡಿಯಾ, ಮುಸ್ಕಿನ ಮಹಿಳೆ. ಐರನ್ ಲೇಡಿ ಆಫ್ ಇಂಡಿಯಾ. ಸೊ ಇದರೊಂದು ಆನ್ಸರ್ ಹೇಳಿ, ಸ್ವಲ್ಪ ರಿಲೇಟೆಡ್ ಹೇಳ್ಬಿಡ ಸರ್. ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಕರಿತೀವಿ. ಸೊ ಇವರದೊಂದು ಸ್ಟ್ಯಾಟ್ಯೂ ಗುಜರಾತ್ ಅಲ್ಲಿ ಇದೆ ಸರ್. ಇದು ಜಗತ್ತಿನ ಅತ್ಯಂತ ಎತ್ತರವಾದ ಮೂರ್ತಿ ಆಗಿದೆ, ಗುಜರಾತ್ ಅಲ್ಲಿದೆ. ಸೊ ಸರ್ದಾರ್ ಅಂತ ಯಾರು ಹೆಸರು ಕೊಟ್ರು ಅನ್ನೋದನ್ನ ನಿನ್ನೆ ದಿನ ಡಿಸ್ಕಷನ್ ಮಾಡಿದ್ವಿ. ಮಿಸ್ ಮಾಡಲಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಅಂತಕ್ಕಂತ ಬಿರುದನ್ನ ಯಾರು ಕೊಟ್ರು ಅಂತ. ಸೊ ಅವಾಗ್ಲೇ ಸ್ಟಾರ್ಟಿಂಗ್ ಡಿಸ್ಕಷನ್ ಮಾಡುವಾಗ ನೆನಪು ಬರ್ತಾ ಇದಿರ್ಲಿಲ್ಲ ಸರ್, ಇವಾಗ ಬಂತು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಅಂತಕ್ಕಂತ ಬಿರುದನ್ನ ಯಾರು ಕೊಟ್ರು ಅಂತ ಯಾರು. ಅದೇ ರೀತಿಯಾಗಿ ಸರ್ ವಿಂಗ್ಸ್ ಆಫ್ ಫೈರ್, ಹುಡುಗರು ಕಾಮೆಂಟ್ ಮೂಲಕ ತಿಳಿಸೋದು ತಿಳಿಸ್ತಾರೆ ಸರ್. ವಿಂಗ್ಸ್ ಆಫ್ ಫೈರ್ ಅಂತಕ್ಕಂತ ಬುಕ್ ಅನ್ನ ಯಾರು ಬರೆದ್ರು? ನೆಕ್ಸ್ಟ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಯಾರು ಸರ್? ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರಿಗೆ ಕರೀತಾರೆ? ಗೊತ್ತಾಗುತ್ತೆ ಸರ್. ವಿಂಗ್ಸ್ ಆಫ್ ಫೈರ್ ಮತ್ತು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರಿಗೆ ಕರೀತಾರ? ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಯಾರಿಗಂತೀವಿ? ವಿಂಗ್ಸ್ ಆಫ್ ಫೈರ್ ಯಾರು ಬರೆದ್ರು ಅಂತಕ್ಕಂಥದನ್ನು ಗುರುತಿರಬೇಕು. ಬುಕ್ಸ್ ವಿಚಾರಕ್ಕೆ ಬಂದಾಗ ಮತ್ತೊಂದು ಇಂಪಾರ್ಟೆಂಟ್ ಬುಕ್ಸ್ ಬರುತ್ತೆ, ಅದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಸಾಕಷ್ಟು ಬಾರಿ ರಿಪೀಟ್ ಆಗಿರತಕ್ಕಂತ ಕ್ವಶನ್ ಸರ್. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಕ್ಕಂತ ಕ್ವಶನ್. ಸೊ ಇದಕ್ಕೂ ಕೂಡ ಹೇಳೋಣ ಸರ್ ಕಮೆಂಟ್. ಇದನ್ನ ಹೇಳ್ಬೇಡ ಸರ್. ಇದನ್ನ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋದು ಎಂ ಕೆ ಗಾಂಧಿ ಅಂದ್ರೆ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದಿರುವಂತಹದ್ದು. ಸೊ ಇಲ್ಲಿ ಮಿಸ್ ಮಾಡಿದೆ. ಐರನ್ ಲೇಡಿ ಯಾರು? ಐರನ್ ಮ್ಯಾನ್ ನಾವೇ ಹೇಳಿದ್ವಿ ಇನ್ನೇನು. ಸೊ ಮಿಸೈಲ್ ಮ್ಯಾನ್ ಯಾರು, ಐರನ್ ಲೇಡಿ ಯಾರು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಹಾಗೆ ಡಿಸ್ಕಷನ್ ಮಾಡಿದ್ರೆ ಇನ್ನೂ ಬಹಳ ಹೋಗುತ್ತೆ ಸರ್, ನಾವು ಏರಿಸ್ತಾನೆ ಹೋಗ್ತೇವೆ. ಅದೇ ನೆಕ್ಸ್ಟ್ ಕ್ವಶನ್ ಕವರ್ ಆಗಲ್ಲ ಸರ್. ಓಕೆ. ಸೊ ಕ್ವಶನ್ ನಂಬರ್ 19,
ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಬ್ರಿಟನ್ ಅಟ್ ದ ಟೈಮ್ ಆಫ್ ಇಂಡಿಯಾಸ್ ಇಂಡಿಪೆಂಡೆನ್ಸ್? ಸೊ ನಮ್ಮ ಭಾರತ ಇಂಡಿಪೆಂಡೆಂಟ್ ಆಗಿದ್ದು ಯಾವಾಗ ಅಂತ ಗೊತ್ತೇ ಇದೆ. ಸಾರಿ ಸರ್, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್, ನಮ್ಮ ಹುಡುಗರಿಗೆ ಗೊತ್ತಾಗಲ್ಲ ಸರ್ ಇದು. ಸರ್ ಒಂದೊಂದು ವ್ಯವಸ್ಥೆ ಹೋಗೋಣ, ಸ್ಟೆಪ್ ಬೈ ಸ್ಟೆಪ್ ಕ್ವಶನ್ ಹೊಡೆದು ಅರ್ಥ ಹೇಳ್ಕೊತ ಹೋಗೋಣ. ಸರ್, ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್? ಸೊ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಗೊತ್ತೇ ಇದೆ, ಪ್ರಧಾನಮಂತ್ರಿಗಳು ಆಫ್ ಬ್ರಿಟನ್, ಬ್ರಿಟನ್ನಿನ ಪ್ರಧಾನಮಂತ್ರಿ. ಯಾವಾಗ? ಅಟ್ ದ ಟೈಮ್ ಆಫ್ ಇಂಡಿಯಾ ಇಂಡಿಪೆಂಡೆನ್ಸ್, ಭಾರತ ಸ್ವತಂತ್ರಗೊಳ್ಳುವಾಗ ಬ್ರಿಟನ್ನಲ್ಲಿ ಯಾರು ಪ್ರಧಾನಮಂತ್ರಿ ಯಾರಾಗಿದ್ರು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಭಾರತ ಸ್ವತಂತ್ರಗೊಳ್ಳುವಾಗ ಬ್ರಿಟನ್ನಿನ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು? ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ವಿನ್ಸೆಂಟ್ ಚರ್ಚಿಲ್, ಕ್ಲೈಮೆಟ್ ಅಟ್ಲಿ, ರುಡಾಲ್ಫ್ ಡೈಸ್ ಅಂಡ್ ಫ್ರಾಂಕ್ಲಿನ್ ರೂಸ್ವೆಲ್ಟ್. ಸೊ ಸರಿಯಾದ ಉತ್ತರ ಇಲ್ಲಿ ಕ್ಲೈಮೆಟ್ ಅಟ್ಲಿ. ಅಟ್ಲಿ. ನಮ್ಮ ಭಾರತ 1947 ಆಗಸ್ಟ್ 15ರಲ್ಲಿ ಸ್ವತಂತ್ರಗೊಳ್ಳುತ್ತೆ. ಆ ಟೈಮಲ್ಲಿ ಸ್ವತಂತ್ರ ಭಾರತ ಆಗುವಂತ ಟೈಮಲ್ಲಿ ಬ್ರಿಟನ್ ನಲ್ಲಿ ಪ್ರಧಾನಮಂತ್ರಿ ಆದವರು ಕ್ಲೈಮೆಟ್ ಅಟ್ಲಿ ಅಂತ ಹೇಳ್ಬೋದು. ಸೊ ಸರ್ ಅದೇ ರೀತಿಯಾಗಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಕೇಳೋಣ ಸರ್ ಕ್ವಶನ್. ಸರ್ ಇದು ಇಂಪಾರ್ಟೆಂಟ್ ಕ್ವಶನ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಬೇಸಿಕ್ ಕ್ವಶನ್ ಮತ್ತೆ ವೆರಿ ಇಂಪಾರ್ಟೆಂಟ್ ಕ್ವಶನ್, ಸಾಕಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂತ ಕ್ವಶನ್ ಇದು. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರು ಅಂತ ಕ್ವಶನ್. ಸೊ ಅದೇ ರೀತಿ ಲೈಕ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಎಸ್ ಸರ್, ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಆನ್ಸರ್ ಕಮೆಂಟ್ ಅಲ್ಲಿ ಬರಬೇಕು. ಎಸ್ ಸರ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನೆಕ್ಸ್ಟ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಮತ್ತೆ ಅದೇ ರೀತಿ ಭಾರತ ಅಂದ್ರೆ ಸ್ವತಂತ್ರಗೊಳ್ಳೋದು 1947ರಲ್ಲಿ, ಬಟ್ ಫಸ್ಟ್ ಜನರಲ್ ಎಲೆಕ್ಷನ್ಸ್ ನಡೆಯೋದು 1951ರಲ್ಲಿ ನಡೆಯುತ್ತೆ. ಸೊ 3 ವರ್ಷಗಳ ಕಾಲ ಏನಿದೆ ಹಂಗಾಮಿ ಸರ್ಕಾರ ಇರುತ್ತೆ. ಅದ ನಂತರ 1951ರಲ್ಲಿ ಫಸ್ಟ್ ಜನರಲ್ ಎಲೆಕ್ಷನ್ಸ್ ಅಂತ ನಡೆಯುತ್ತೆ. ಸೊ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು ಗೊತ್ತೇ ಇರುತ್ತೆ. ಸೊ ಕಾಮೆಂಟ್ ಮೂಲಕ ತಿಳಿಸ್ಲಿ. ಪ್ರೈಮ್ ಮಿನಿಸ್ಟರ್ ಇವಾಗ ಯಾರಾದ್ರೂ ಅದನ್ನಾದ್ರೂ ಕಮೆಂಟ್ ಅಲ್ಲಿ ತಿಳಿಸಿ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಬೇಡ, ಅದು ಗುರುತಾಗ್ಲಿಲ್ಲ. ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮಿಸ್ ಮಾಡಲ್ಲ, ಅದನ್ನ ತಿಳಿಸ್ಬೇಕು. ಓಕೆ ಎಸ್ ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಎಸ್ ಸರ್. ಓಕೆ. ಸೊ ನಮ್ಮ ಲಯನ್ಸ್ ಕರಿಯರ್ ಅಕಾಡೆಮಿ, ಸೊ ನಮ್ಮ ಸಂಸ್ಥೆಯ 3rd ಫ್ಲೋರ್ ಒಳಗ. ಸೊ ಇದೇನಂದ್ರೆ ಎಕ್ಸಾಕ್ಟ್ ಚೌಕದ, ಇದು ಫಸ್ಟ್ ಫ್ಲೋರ್ ಈ ಕಡೆ ಬರ್ತದೆ, ಇದು ಈ ಕಡೆ, ಇದು ಈ ಕಡೆ ಸರ್ ಸ್ಕ್ವೇರ್ ರೂಪದಲ್ಲಿ ಇದೆ. ಸೊ ಇದು ಫಸ್ಟ್ ಇದೇನಿದೆಲ್ಲ 3rd ಫ್ಲೋರ್ ಅಲ್ಲಿ ನಮ್ದು ಹಾಸ್ಟೆಲ್ ಇರುತ್ತೆ. ಏನ್ರಿ ಹಾಸ್ಟೆಲ್, ಇಲ್ಲೆಲ್ಲ ಕ್ಲಾಸಸ್ ನಡೀತಿರ್ತಾವ. ಸೊ ನಮ್ಮ ಸಂಸ್ಥೆ ಒಳಗ ಇಂಥ ಒಂದು ಸಂಸ್ಥೆ ಐತೈತೆ. ಫೀಸ್ ಏನ್ ಭಾಳ ಇರೋದಿಲ್ಲ, ಫೀಸ್ ಮ್ಯಾಕ್ಸಿಮಮ್ ಕಡಿಮೆನೇ ಇರ್ತದ. ಫಸ್ಟ್ ಮಂತ್ 9,000 ಸರ್. ಎಷ್ಟ್ರಿ? 9,000. ನೆಕ್ಸ್ಟ್ ಮಂತ್ ಎಷ್ಟು ಸರ್? 6,000 ಇರುತ್ತೆ. 6,000 ಸರ್. ಈ 9,000 ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ರೆಗ್ಯುಲರ್ ಆಗಿ ಕ್ಲಾಸಸ್ ಹೇಳ್ತೀವಿ ಸರ್. GK ಆಗಿರ್ಬೋದು, ಮ್ಯಾಥ್ಸ್ ಕ್ಲಾಸ್ ಆಗಿರ್ಬೋದು ಸರ್. ನೆಕ್ಸ್ಟ್ ರೀಸನಿಂಗ್ ಕ್ಲಾಸ್ ಹೇಳ್ತೀವಿ. ನೆಕ್ಸ್ಟ್ ಅವರಿಗೆ ಸೈನ್ಸ್ ಕ್ಲಾಸ್ ಹೇಳ್ತೀವಿ ಸರ್. ಏನ್ರಿ? ಸೈನ್ಸ್ ಕ್ಲಾಸ್. ಇದಕ್ಕೆಲ್ಲಕ್ಕೂ ಫೀಸ್ ತಗೋತೀವಿ ಸರ್. ಎಲ್ಲಾ ಸೇರಿನೇ ಫಸ್ಟ್ ಮಂತ್ 9,000. ಅವ್ರ ಏನಾದ್ರು ಬೇರೆ ಕಡೆ ಧಾರವಾಡ ಆಗಿರ್ಬೋದು, ಬೆಳಗಾವ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬರೀ ಕ್ಲಾಸಿಗೆ ಹೋದ್ರೆ 9,000 ಫೀಸ್ ಇರುತ್ತೆ ಸರ್. ಅವ್ರಿಗೆ ಮತ್ತೆ ಹಾಸ್ಟೆಲ್ ಫೀ ಅಥವಾ PGದು ಸಪರೇಟ್ ಫೀಸ್ ಇರುತ್ತೆ. ಸೊ ಅತ್ಯಂತ ಚೀಪ್ ಅಂಡ್ ಬೆಸ್ಟ್ ಆಗಿ ಕಡಿಮೆ ಫೀಸ್ ನಲ್ಲಿ ಅತ್ಯಂತ ಗುಣಮಟ್ಟದ ಕ್ವಾಲಿಟಿ ಎಜುಕೇಶನ್ ನ ಯಾವ್ದಾದ್ರು ಕೊಡ್ತಾ ಇತ್ತಂದ್ರೆ ಅದು ನಮ್ಮ ಲಯನ್ಸ್ ಕರಿಯರ್ ಅಕಾಡೆಮಿ ಮೂಡಲ್ಗಿಯಿಂದ ಮಾತ್ರ ಅಂತ ಹೇಳಕ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ಸಂಸ್ಥೆ ಒಳಗೆ ಎಷ್ಟು ಜನ ಪಾಸ್ ಆಗಿದ್ದಾರೆ ಅನ್ನೋದು ನಿಮಗೆ ನಾ ಇಲ್ಲಿ ಲೈವ್ ಒಳಗೆ ಪ್ರೂಫ್ ಕೊಡ್ತಿದ್ದೀನಿ. ಸೊ ನೀವು ಕೂಡ ನೋಡಿದ್ರಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ. ಸೊ ಲೈವ್ ಒಳಗೆ ಪ್ರೂಫ್ ಅದ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ನಮ್ಮ ಬಗ್ಗೆ ನಾವೇ ಜಾಸ್ತಿ ಹೇಳಿದ್ರೆ ಏನ್ ವ್ಯಾಲ್ಯೂ ಇರಲ್ಲ, ಬಂದು ಅವರು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಎಸ್. ಸೊ ವೇರ್ ವಾಸ್ ದ ಸೆಕೆಂಡ್ ಸೆಷನ್ ಆಫ್ ಕಾಂಗ್ರೆಸ್ ಹೆಲ್ಡ್? ಸೊ ಸೆಕೆಂಡ್ ಸೆಷನ್ ಅಂತ ಕೇಳಿದ್ದಾರೆ. ಸೊ 2ನೇ ಅಧಿವೇಶನ, ಕಾಂಗ್ರೆಸ್ನ 2ನೇ ಅಧಿವೇಶನ ಎಲ್ಲಿ ನಡೀತು? ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಅಂತ ಬಂದಾಗ, ಸೊ ಫಸ್ಟ್ INC ಸ್ಥಾಪನೆ ಸರ್ 1885 INC ಸ್ಥಾಪನೆ ಆಗುತ್ತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪಿಸಿದವರು AO ಹ್ಯೂಮ್. ಸೊ ಫಸ್ಟ್ ಸೆಷನ್ ಆಪ್ಷನ್ ಅಲ್ಲೇ ಇದೆ, ಯಾವುದು? ಮುಂಬೈ ಫಸ್ಟ್ ಸೆಷನ್ ನಡೆದಿದ್ದು ಮುಂಬೈ. ಅದೇ ರೀತಿಯಾಗಿ ಮುಂಬೈ ಇಸ್ ದಿ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ. MH ಅಂತ ಹಾಕಿ ಸರ್. MH ಪಾಸಿಂಗ್ ಅಂದ್ರೆ ಮುಂಬೈ ಅಂತ ತಿಳ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಸೊ ಗೇಟ್ ವೇ ಆಫ್ ಇಂಡಿಯಾ ಅಂತ, ಗೇಟ್ ವೇ ಆಫ್ ಇಂಡಿಯಾ ಅಂತ ಕರಿತೀವಿ. ಇಂಡಿಯಾ ಗೇಟು ಮತ್ತು ಗೇಟ್ ವೇ ಆಫ್ ಇಂಡಿಯಾ ಕನ್ಫ್ಯೂಷನ್ ಆಗಬಾರ್ದು. ಇಂಡಿಯಾ ಗೇಟ್ ಬೇರೆ, ಗೇಟ್ ವೇ ಆಫ್ ಇಂಡಿಯಾ ಬೇರೆ. ಸೊ ಅದೇ ರೀತಿ ಇಲ್ಲಿ ಇದ್ರ ಆನ್ಸರ್ ಏನು ಅಂತಂದ್ರೆ ಆಪ್ಷನ್ಸ್ ಮುಂಬೈ, ಕಲ್ಕತ್ತಾ, ಮದ್ರಾಸ್, ಅಲಹಾಬಾದ್. ಸರಿಯಾದ ಉತ್ತರ ಕಲ್ಕತ್ತಾ. 2ನೇ ಸೆಷನ್ ನಡೆದಿದ್ದು ಕಲ್ಕತ್ತಾದಲ್ಲಿ.
ಸೊ ಈ ರೀತಿಯಾಗಿ ಒಂದು INC ಸ್ಟಾರ್ಟ್ ಆದ್ಮೇಲೆ ಕರೆಕ್ಟ್ ಆಗಿ ಏನು ನಾವೊಂದು ಸ್ವತಂತ್ರ ಚಳವಳಿ ಅನ್ನೋದು ಕರೆಕ್ಟ್ ಆಗಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀವಿ. ಅಂದ್ರೆ ಒಂದು ರಾಜಕೀಯ ಪಕ್ಷವನ್ನು ಇಟ್ಕೊಂಡು ಮುಂದೆ ನಾವು ಅದರ ಮುಖಾಂತರ ಸ್ವತಂತ್ರ ಹೋರಾಟಗಳನ್ನು ನಡೆಸ್ತಾ ಹೋಗ್ತೀವಿ. ಇದರಲ್ಲಿ ಕಾಂಗ್ರೆಸ್ ಅಲ್ಲಿ ಅಂದ್ರೆ ನಂತರ ದಿನಗಳಲ್ಲಿ 2 ಗ್ರೂಪ್ಗಳಾಗಿ ಬರ್ತವೆ. ಒಂದು ಮಾಡರೇಟ್ಸ್, ಮತ್ತೊಂದು ಎಕ್ಸ್ಟ್ರೀಮ್ಸ್. ಸೊ ಮಾಡರೇಟ್ಸ್ ಅಂದ್ರೆ ಗೊತ್ತಿರುತ್ತವೆ, ಮಂದಗಾಮಿಗಳು ಅಂತ. ಎಕ್ಸ್ಟ್ರೀಮ್ಸ್ ಅಂದ್ರೆ ತೀವ್ರಗಾಮಿಗಳು ಅಂತ. ಸೊ ಮಾಡರೇಟ್ಸ್ ಅಂತಂದ್ರೆ ಅದರಲ್ಲಿ ಮಂದಗಾಮಿಗಳು ಗೋಪಾಲಕೃಷ್ಣ ಗೋಖಲೆ, MG ರಾನಡೆ, ದಾದಾಬಾಯಿ ನವರೋಜಿ ಅವರು ಕೂಡ ಇದು ಫೇಮಸ್ ಆಗ್ತಾರೆ. ಏನಕ್ಕೆ, ಒಂದು ಥಿಯರಿ ಇದೆ ಅವ್ರದ್ದು, ಯಾವುದು ಡ್ರೈನ್ ಥಿಯರಿ ಅಂತ. ಸೊ ಅದು ಕೂಡ ಇಂಪಾರ್ಟೆಂಟ್. ಸೊ ಎಕ್ಸ್ಟ್ರೀಮ್ಸ್ ಅಂತ ಬಂದಾಗ ಲಾಲ್, ಬಾಲ್, ಪಾಲ್ ಇವ್ ನೆನಪಿದ್ರೆ ಸಾಕು. ಸೊ ಇಷ್ಟು ಸಾಕು ಸರ್. ಸೊ ನೆಕ್ಸ್ಟ್ ಡೇ ಮತ್ತೆ ಇದ್ರ ಮುಂದಿನ ಕ್ವಶನ್ ಕಂಟಿನ್ಯೂ ಮಾಡ್ತಿರ್ತೀವಿ. ಸೊ ಕ್ವಶನ್ ಒಂದೇ ಐತಿ. ಸೊ ಕ್ವಶನ್ಗಳನ್ನ ಒಂದು ಕ್ಲಾಸ್ ಒಳಗೆ 10 ಕ್ವಶನ್ ಡಿಸ್ಕಷನ್ ಮಾಡ್ತಾರಂತ ತಿಳ್ಕೊಬೇಡ್ರಿ. ಸೊ 10 ಕ್ವಶನ್ ನಾವು ಡಿಸ್ಕಷನ್ ಮಾಡೋದ್ರಿಂದ ನಿಮ್ಗೆ ಏನ್ ಮಾಡ್ತೀವಿ, 200 ಇಂದ 300 ಕ್ವಶನ್ ಡಿಸ್ಕಷನ್ ಮಾಡಿದಷ್ಟು ಸಿಲೆಬಸ್ ಅನ್ನ ಕವರ್ ಮಾಡಿರ್ತೀವಿ ಸರ್. ಒಂದು ಕ್ವಶನ್ ಒಂದೇ ಆನ್ಸರ್ ಹೇಳಲ್ಲ. ಒಂದು ಕ್ವಶನ್ ಬಂದಾಗ ಮಿನಿಮಮ್ ಒಂದು 10 ರಿಂದ 15 ಅದ್ರ ರಿಲೇಟೆಡ್ ಆಗಿ ಡಿಸ್ಕಷನ್ ಮಾಡಿರ್ತೀವಿ. ಸೊ ಈ ಒಂದು ಸೆಷನ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗ ಜೋರ್ಲೆ ಒಂದ್ಸಲ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕ್ಬೇಕು. ಮತ್ತೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಸರ್ ಕ್ಲಾಸ್ ಬಗ್ಗೆ? ಮತ್ತೇನಿಲ್ಲ ಸರ್, ಈಗಾಗಲೇ ತೋರಿಸಿದ್ದಾರೆ ಯಾವ ರೀತಿ ನಮ್ಮ ಅಕಾಡೆಮಿ ನಡೀತಾ ಇದೆ, ಎಷ್ಟು ಜನ ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಿದ್ದಾರೆ ಅನ್ನೋದು ನೀವು ಕೂಡ ಒಂದು ಸಾಕ್ಷಿಗಳ ಮುಖಾಂತರ ನೋಡ್ಬಿಟ್ಟಿರ. ನಾವು ಯಾರ ತರ ಸುಮ್ಮನೆ ಸ್ವಲ್ಪ ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ 50 ಜನ ಪಾಸ್ ಆಗಿದ್ದಾರೆ, 100 ಜನ ಪಾಸ್ ಆಗಿದ್ದಾರೆ ಅಂತ ಹೇಳ್ಕೋತಾರೆ. ನಾವು ಪ್ರೂಫ್ ಇಷ್ಟು ಜನ ನಮ್ಮ ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾ ಇದ್ದಾರೆ. ಸೊ ನಾವು ಕೂಡ ಹೇಳೋದಂದ್ರೆ ಬಂದಿರೋರು ಎಲ್ಲರೂ ಕೂಡ ತಗೊಳಕ್ ಆಗಲ್ಲ, ಅಂದ್ರೆ ಸೆಲೆಕ್ಟ್ ಆಗದೆ ಇರ್ಬೋದು, ಕೆಲವು ಕಾರಣಗಳು ಇದ್ದೇ ಇರ್ತವೆ. ಬಟ್ ಏನೋ ಒಂದು 100% ಶೂರ್ ಆಗಿ ನಾವು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಜನ ಅಭ್ಯರ್ಥಿಗಳನ್ನು ಕಳಿಸ್ಕೊಡ್ಲಿಕ್ಕೆ ಮಾಡ್ತೀವಿ. ಸೊ ಎಷ್ಟು ಎಲ್ಲ ಕೂಡ ಸಪೋರ್ಟಿವ್ ಆಗಿರುತ್ತೆ. ಇಲ್ಲಿ ಏನು ಕ್ಯಾಂಪಸ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಇನ್ನು ಫುಡ್ ವಿಚಾರಕ್ಕೆ ಮಾತಾಡಂಗಿಲ್ಲ. ಫಸ್ಟ್ ಅಭ್ಯರ್ಥಿಗಳು ಇಲ್ಲಿ ಬಂದ ತಕ್ಷಣ ಇಷ್ಟಪಡೋದೆ ಫುಡ್ ಅಂತ ಹೇಳ್ಬೋದು. ಸೊ ಎಲ್ಲ ಸೌಕರ್ಯಗಳು ಚೆನ್ನಾಗಿದ್ದಾವೆ, ಬಂದು ಆದಷ್ಟು ಜಾಯಿನ್ ಆಗಿ ಅಂತ ಕೇಳ್ಕೋಬಹುದು. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.